ನಮಸ್ಕಾರ. ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಅಮಿತ್ ಶಾ ಬಗ್ಗೆ ಕಾಂಗ್ರೆಸ್ ಇಲ್ಲಸಲ್ಲದ ಆರೋಪ ಮಾಡಿದೆ. ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ನವರು ಮಹಾರಾಷ್ಟ್ರದಲ್ಲಿ 2 ಬಾರಿ ಸೋಲಿಸಿದ್ದು ಕಾಂಗ್ರೆಸ್. ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸದನದಲ್ಲಿ ಅವಾಚ್ಯ ಶಬ್ದ ಪ್ರಯೋಗ ಮಾಡಿದ ಆರೋಪ. ಈ ಹಿನ್ನೆಲೆಯಲ್ಲಿ ಗುರುವಾರ ಸುವರ್ಣ ವಿಧಾನಸೌಧಕ್ಕೆ ನುಗ್ಗಿದ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಟಿ ರವಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಘಟನೆ ನಡೆದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಅವಮಾನ ಮಾಡಿದೆ. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಜಟಾಪಟಿ. ಗುರುವಾರ ಆರ್ಟಿಒ ವೃತ್ತದ ಬಳಿ ಘಟನೆ. ಅಮಿತ್ ಶಾ ಬಗ್ಗೆ ಕಾಂಗ್ರೆಸ್ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ. ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ನವರು ಮಹಾರಾಷ್ಟ್ರದಲ್ಲಿ 2 ಬಾರಿ ಸೋಲಿಸಿದ್ದು ಕಾಂಗ್ರೆಸ್ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದರು. ಅಮಿತ್ ಶಾ ಬಗ್ಗೆ ಕಾಂಗ್ರೆಸ್ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾರೆ. ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ನವರು ಮಹಾರಾಷ್ಟ್ರದಲ್ಲಿ 2 ಬಾರಿ ಸೋಲಿಸಿದ್ದು ಕಾಂಗ್ರೆಸ್ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಅಮಿತ್ ಶಾ ಅವರ ಬಗ್ಗೆ ಕಾಂಗ್ರೆಸ್ ಅವರು ಇಲ್ಲಸಲ್ಲದ ಟೀಕೆಗಳನ್ನು ಮಾಡಿದ್ದಾರೆ. ಅಂಬೇಡ್ಕರ್ ವಿಚಾರವಾಗಿ ಅಂಬೇಡ್ಕರನ್ನು ಕಾಂಗ್ರೆಸ್ ಅವರು ಮಹಾರಾಷ್ಟ್ರದಲ್ಲಿ 2 ಬಾರಿ ಸೋಲಿಸಿದ್ದಾರೆ. ಸ್ವತಃ ನೆಹರು ಅವರೇ ಬಂದು ಅಂಬೇಡ್ಕರ್ ಅವ್ರನ್ನ ಸೋಲಿಸಿ ಅಂತೇಳಿ ಪ್ರಚಾರ ಮಾಡಿರೋದನ್ನು ನಾವು ನೋಡಿದ್ದೀವಿ. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡೋಕ್ಕೆ ಇವ್ರ ಕೈಲಿ ಸಾಧ್ಯನೇ ಆಗಲಿಲ್ಲ. ಅವರವ್ರಿಗೆ ಕೊಟ್ಕೊಂಡ್ರು. ಇಂದಿರಾ ಗಾಂಧಿಗೆ, ರಾಜೀವ್ ಎಲ್ಲ ಅವರವ್ರಿಗೆ ಕೊಟ್ಕೊಂಡ್ರು. ಅಂಬೇಡ್ಕರ್ಗೆ ಅಗೌರವ ತೋರಿರೋವಂಥದ್ದು ಕಾಂಗ್ರೆಸ್ ಅವರು. ಅಂಬೇಡ್ಕರ್ ಅವರ ಸ್ಮಾರಕಗಳನ್ನು ಮೋದಿಯವರು ಬಂದ ಮೇಲೆ ಅದನ್ನು ಅಭಿವೃದ್ಧಿ ಮಾಡಿ ವಿಶ್ವಕ್ಕೆ ತಿಳಿಸ್ಕೊಟ್ಟಂಥ ನರೇಂದ್ರ ಮೋದಿಯವರು ಇವತ್ತು ಅಮಿತ್ ಶಾ ಅವ್ರ ಮೇಲೆ ಇಲ್ಲಸಲ್ಲದ ಆಪಾದನೆಗಳನ್ನು ಮಾಡೋ ಮುಖಾಂತರ ಒಂದು ಕೀಳು ಮಟ್ಟದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅಮಿತ್ ಶಾ ಅವರ ಬಗ್ಗೆ ಅಂಬೇಡ್ಕರ್ ವಿಚಾರವಾಗಿ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಅಂಬೇಡ್ಕರ್ ಅವರ ಬಗ್ಗೆ ಬಿಜೆಪಿ ಸದಾ ಗೌರವ ಇಟ್ಟುಕೊಂಡಿದೆ. ಅವರ ಸ್ಮಾರಕಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ. ಕಾಂಗ್ರೆಸ್ ಒಂದು ರೀತಿ ಓಟಿನ ಪಾಲಿಟಿಕ್ಸ್ಗಾಗಿ ಈ ರೀತಿ ನಾಟಕ ಮಾಡ್ತಾ ಇದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸದನದಲ್ಲಿ ಅವಾಚ್ಯ ಶಬ್ದ ಪ್ರಯೋಗ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಹೆಬ್ಬಾಳ್ಕರ್ ಬೆಂಬಲಿಗರು ಸುವರ್ಣ ವಿಧಾನಸೌಧಕ್ಕೆ ನುಗ್ಗಿ ಗುರುವಾರ ಸಿಟಿ ರವಿಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ ಘಟನೆ ನಡೆದಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸದನದಲ್ಲಿ ಅವಾಚ್ಯ ಶಬ್ದ ಪ್ರಯೋಗ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಹೆಬ್ಬಾಳ್ಕರ್ನ ಬೆಂಬಲಿಗರು ಸುವರ್ಣ ವಿಧಾನಸೌಧಕ್ಕೆ ನುಗ್ಗಿ ಗುರುವಾರ ಸಿಟಿ ರವಿ ಅವರಿಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ ಘಟನೆ ನಡೆದಿದೆ. ವಿಧಾನ ಪರಿಷತ್ತಿನ ಸದನದಲ್ಲಿ ಮಾಜಿ ಸಚಿವ ಸಿಟಿ ರವಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಅವಾಚ್ಯ ಶಬ್ದ ಪ್ರಯೋಗ ಮಾಡಿದ್ದಾರೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಸುವರ್ಣ ವಿಧಾನಸೌಧಕ್ಕೆ ನುಗ್ಗಿ ಮುತ್ತಿಗೆ ಹಾಕೋಕೆ ಯತ್ನಿಸಿದ್ರು. ಸ್ಥಳದಲ್ಲಿದ್ದ ಪೊಲೀಸರು ರವಿ ಅವರನ್ನ ಕರೆದೊಯ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಾಂಗ್ರೆಸ್ ಅವಮಾನ ಮಾಡಿದೆ ಎಂದು ಬಿಜೆಪಿ ಅವಮಾನ ಮಾಡಿದೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಜಟಾಪಟಿ ನಡೆದ ಘಟನೆ ಗುರುವಾರ ಬೆಳಗಾವಿಯ ಆರ್ಟಿಒ ವೃತ್ತದ ಬಳಿ ನಡೆಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಅವಮಾನ ಮಾಡಿದೆ ಎಂದು ಬಿಜೆಪಿ ಅವಮಾನ ಮಾಡಿದೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಜಟಾಪಟಿ ನಡೆದ ಘಟನೆ ಗುರುವಾರ ಇಲ್ಲಿನ ಆರ್ಟಿಒ ವೃತ್ತದ ಬಳಿ ನಡೆಯಿತು. ಅಮಿತ್ ಶಾ ಹೇಳಿಕೆ ಕಾಂಗ್ರೆಸ್ ತಿರುಚಿದೆ ಎಂದು ಬಿಜೆಪಿಯಿಂದ ಪ್ರತಿಭಟನೆ ನಡೆಸಿದ್ರು. ಅತ್ತ ಸಿಟಿ ರವಿ ಹೇಳಿಕೆ ಖಂಡಿಸಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೆಸಿದ್ರು. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಬಂದಿದ್ದ ಬಿಜೆಪಿ ಮುಖಂಡರು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು.
ಕಾಂಗ್ರೆಸ್ ಚೋರ್ ಅಂತ ಬಿಜೆಪಿ ಕಾರ್ಯಕರ್ತರಿಂದ ಘೋಷಣೆ ಕೂಗಿದ್ರೆ ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಡೌನ್ ಡೌನ್ ಬಿಜೆಪಿಯಿಂದ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಗುಂಡಾಗಿರಿ ಮಾಡ್ತಿರುವ ಸಿದ್ದರಾಮಯ್ಯನಿಗೆ ಗುಂಡಾಗಿರಿ ಮಾಡ್ತಿರುವ ಸಿದ್ದರಾಮಯ್ಯನಿಗೆ ಗುಂಡಾಗಿರಿ ಮಾಡ್ತಿರುವ ರಾಹುಲ್ ಗಾಂಧಿಗೆ ಮೂರು ಬಿಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬಿಜೆಪಿ ಸರ್ಕಾರಕ್ಕೆ ಕೆಲಕಾಲ ಆರ್ಟಿಒ ಸರ್ಕಲ್ನಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ನಿಯಂತ್ರಿಸುವಲ್ಲಿ ಪೊಲೀಸರು ಹರಸಾಹಸ ಪಟ್ಟರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡುವ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಸೆಂಬರ್ 21ಕ್ಕೆ ಎಲ್ಲಾ ಪಕ್ಷದ ಪಂಚಮಸಾಲಿ ಸಮಾಜದ ಶಾಸಕರ ಸಭೆ ಕರೆಸಿದ್ದಾರೆ ಎಂದು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಹೇಳಿದರು. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೊಡುವ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಸೆಂಬರ್ 21ಕ್ಕೆ ಎಲ್ಲಾ ಪಕ್ಷದ ಪಂಚಮಸಾಲಿ ಸಮಾಜದ ಶಾಸಕರ ಸಭೆ ಕರೆಸಿದ್ದಾರೆ ಎಂದು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬುಧವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಇಲ್ಲದಾದಂಥ ಘಟನೆಯನ್ನು ಕ್ಷಮ ಕೇಳಬೇಕು ಅನ್ನುವಂಥದ್ದು ಸ್ವಾಮೀಜಿಯವರೇನ ಕೇಳಿದ್ರಂತೆ. ನಾನು ಕೂಡ ಈಗ ಸ್ವಾಮೀಜಿಯವ್ರಿಗೆ ಮಾತಾಡಿ ಬಂದೇನೆ. 21ನೇ ತಾರೀಕು ನಾವು ಮಾತಾಡೋದು ಬೆಂಗಳೂರಲ್ಲಿ ಸೇಮ್ ಅವ್ರ ಮನೆಯಲ್ಲಿ ಮೀಸಲಾತಿ ಸಲಾಗಿ ಏನು ಮೀಟಿಂಗ್ ಮಾಡ್ಕೊಂತೀವಿ. ಏನು ಮೀಟಿಂಗ್ ಆಗುತ್ತೆ ಇಲ್ಲ, ಸ್ವಾಮೀಜಿಗಳವರು ಈಗ ಕಂಟಿನ್ಯೂ ಉಪವಾಸ ಕೂಡ ಕುಂತಿದ್ದ ದಿನ ಮುಂಜಾನೆಯಿಂದ ಸಾಯಂಕಾಲವರೆಗೂ ಅಲ್ಲಿ DC ಆಫೀಸ್ನಿಂದ. ಅದಕ್ಕೆ ಬೇಡ ಹಿಂತಕ್ಕೋರಿ ಅನ್ನೋ ಮಾತನ್ನು ಕೂಡ ನಾನು ಹೇಳಿ ನಾಳಿಂದ ಹಿಂತಕ್ಕೊಂಡ್ಬಿಡ್ರಿ ಬೇಡ ಅಂತ ಹೇಳಿದ್ದೇನೆ. ಅವ್ರು ಕಂಟಿನ್ಯೂ ಕುಂದಿರ್ತೇನೆ ಅನ್ನುವಂಥ ಮಾತನ್ನು ಕೂಡ ವ್ಯಕ್ತಪಡಿಸಾಕತ್ತಿದ್ರು. ಅದಕ್ಕೀಗ ಬೇಡ ಹಿಂತಕ್ಕೊಳ್ಳಿ, 21ನೇ ತಾರೀಕು ನಾವು CM ಅವ್ರ ಜೊತೆ ಮಾತಾಡ್ತೀವಿ, ಮಾತಾಡಿದ ಮುಂದೆ ಏನಾದ್ರು ನಿರ್ಣಯ ತಗೊಳ್ಳೋಣ. ಸಿದ್ದರಾಮಯ್ಯ ಅವರು ಮಾತು ಹೇಳಿದ್ದಾರೆ, ಮೀಸಲಾತಿ ಕೊಡೋಕೆ ಆಗೋದಿಲ್ಲ ಅಂತ. ಮೀಸಲಾತಿ ಕೇಳುವುದು ನಮ್ಮ ಹಕ್ಕು, ಮೀಸಲಾತಿ ಕೊಡಲು ಬರುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿರುವುದು ಖಂಡನೀಯ ಎಂದರು. ಪಕ್ಷಾತೀತವಾಗಿ ಎಲ್ಲ ಶಾಸಕ ಸಚಿವ ಹೋರಾಟ ನಡೆಸಿದ್ದೇವೆ. 2A ಮೀಸಲಾತಿ ಆಗದೆ ಹೋದ್ರೆ 2D ಮೀಸಲಾತಿಯಾದರೂ ಕೊಡಿ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ನೋಡ್ರಿ, ಇದು ಮೀಸಲಾತಿ ನಮ್ಮ ಹಕ್ಕು ಕೇಳುವಂಥದ್ದು ಹಕ್ಕು. ಯಾಕಂದ್ರೆ ಈ ಸಮಾಜದಲ್ಲಿ ಕೂಡ ಸಾಕಷ್ಟು ಕಡುಬಡು ಮಕ್ಕಳು ಅದು 2A ಕೊಡ್ತಾರೋ 2D ಕೊಡ್ತಾರೋ ಏನಾರ ಯಾವ್ದಾರ ರೂಪದಲ್ಲಿ ಅಟ್ಲೀಸ್ಟ್ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾದ್ರೂ ಕೊಡೋ ಅನ್ನುವಂಥದ್ದು ನಾವು ಇವತ್ತು ಕೇಳಕತ್ತೀವಿ. ಹೆಂಗಾಕೈತಿ? ಸಾಧ್ಯ ಇಲ್ಲ, ಇಂಪಾಸಿಬಲ್. ಆ ಥರ ಅಂದಿದ್ದು ಕೂಡ ಅನ್ನಕ್ಕೆ ಬರಂಗಿಲ್ಲ ಅನ್ನುವಂಥ ಮಾತುಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಸಮಾಜದ ಹಕ್ಕದು, ನಮ್ಮ ಸಮಾಜದಲ್ಲಿ ಕೂಡ ಸಾಕಷ್ಟು ಹಿಂದುಳಿದಂಥ ವರ್ಗಗಳು ಅದನ್ನ ಕೆಟ್ಟರೆ ಮಾಡಲಿ. ಯಾರು ಶ್ರೀಮಂತರೇ ನಮಗೆ ಯಾರು ಶ್ರೀಮಂತರಿಗೆ ಕೇಳಕತ್ತಿಲ್ಲ. ನಮ್ಮ ಸಮಾಜದಾಗ ಕೂಡ ಅತ್ಯಂತ ಕೆಳಮಟ್ಟದಲ್ಲಿ ಬಡ ಮಕ್ಕಳು ಅದಾವು. ಈಗ ಹಲವಾರು ಮಂದಿ ಕೇಳ್ತಾರೆ. ಎಲ್ಲಾ ಸಮಾಜದವರು ಇವತ್ತು ವಿಧಾನಸೌಧ ಮುಂದೆ ಎಲ್ಲಾ ಸಮಾಜದವರು ಕೇಳಾರ. ಆ ರೀತಿಯಲ್ಲಿ ಯಾರು ಹೇಳುದು ನಮ್ಮ ಹಕ್ಕು. ಹೌದು, ನಾವೆಲ್ಲರೂ ಕೂಡ ಕೇಳ್ತೀವಿ. ಆ ಥರ ಅಂದಿದ್ದು ಕೂಡ ತಪ್ಪ ಅನ್ನೋಂಥ ನಾ ಕೂಡ ಹೇಳ್ತೇನೆ. ಸಂವಿಧಾನದಲ್ಲಿ ಯಾರು ಕಡುಬಡಿರೋ ಅವ್ರಿಗೆಲ್ಲರಿಗೂ ಮೀಸಲಾತಿ ಸಿಗಬೇಕನ್ನುವಂಥದ್ದು ವ್ಯವಸ್ಥೆ. ಕೇಂದ್ರ ಸರ್ಕಾರ -10% ಮಾಡ್ತು. ಮೀಸಲಾತಿ ಬೇಕಿದ್ರೆ ಹಿಂದುಳಿದ ವರ್ಗದಿಂದ ವರದಿ ತರಿಸ್ಕೊಳ್ಳೇಬೇಕಾಗತ್ತೆ ರೀ. ಯಾವತ್ತು ಹಿಂದುಳಿದ ವರ್ಗದ ವರದಿ ಬೇಕೇ ಬೇಕು. ವರದಿ ಇದ್ದಂಥ ಟೈಮ್ಲಿ ಯಾವ ಸಮಾಜದಾಗ ಅವ್ರ ಸ್ಥಿತಿಗತಿಗಳು ಏನಾದ್ರು ಅಂತ ನೋಡಿ ಅದ್ರ ಮ್ಯಾಗ ಕೊಡ್ಲೇಬೇಕಾದ್ರೆ. ಅದ್ರ ಮ್ಯಾಗ ಯಾವುದೋ ನಾವೇ 2A ಬೇಕಂತ ಕೇಳಂಗಿಲ್ಲ. ಇವ್ರಿಗೆ ಸೂಕ್ತ ಆಗುವಂತ ರಿಸರ್ವೇಶನ್ ಕೊಡ್ಲಿ ಅಂತ ಇಲ್ಲ ಬರ್ತಾರೆ. ಎಲ್ಲ ಶಾಸಕರು ಬರ್ತಾರ, ಬಿಜೆಪಿ ಅವರು ಬರ್ತಾರ, XMLA ಬರ್ತಾರ, ಎಲ್ಲರೂ ಹೋಗ್ತೀವಿ. ನೋಡ್ರಿ, ಯಾರು ನಾವಂತರೂ ಉಳಿದ ಸಮಾಜಗಳಿಗೆ ವಿರೋಧ ಮಾಡುವಂಥದ್ದು ನಾವು ಯಾವ್ದು ಮಾಡಕತ್ತಿಲ್ಲ. ನಮ್ಮ ಸಮಾಜಕ್ಕೆ ಏನ್ ಬೇಕಂತ ಕೇಳ್ತೀವಿ. ಇನ್ನೊಂದು ಸಮಾಜದಾಗ ನಾವು ಅವ್ರಿಗೆ ಆತಂಕ ಆಗುವಂತ ಕೆಲಸ ನಾವು ಯಾವ್ದು ಮಾಡಂಗಿಲ್ಲ. ಹೋದ ಬಾರಿ ಕೂಡ ಬಿಜೆಪಿ ಸರ್ಕಾರ ಇದ್ದಂತ ಟೈಮಲ್ಲಿ 2B ಮುಸ್ಲಿಂ ತೆಗೆದು 4% ತೆಗೆದು ನಮ್ಗೆ ಕೊಟ್ಟರು. ನಾವು ಅವತ್ತು ನೆಕ್ಸ್ಟ್ ಡೇ ಅಪೋಸ್ ಮಾಡೀವಿ. ನಮಗಂತ ಯಾರೋ ಇನ್ನೊಬ್ಬರು ಕಿತ್ತು ಕೊಡುವಂತ ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋದು ಅವತ್ತು ನಾವು ವಿರೋಧ ಮಾಡಿದ್ವಿ. ಅದ್ರ ವಿರುದ್ಧ ಸ್ಟ್ರೈಕು ಕೂಡ ಮಾಡಿವಿ ನಾವು.
ನೋಡ ಟೂ ಡಿ ಒಳಗೂ ನಮಗೆ ಕರೆಕ್ಟಾಗಿ ಫಿಟ್ ಆಗಿ ಕೊಟ್ಟರೆ ನಮ್ಗೇನು ಅಲ್ಲ ನಾ ಏನು ಹೇಳ್ತೀನಿ, ಈಗ 2D ಕೊಟ್ಟರು ಕೂಡ ನಮಗೇನು ಅಭ್ಯಂತರ ಇಲ್ಲ. ಬಟ್ 2D ಕೊಟ್ರೆ ಮುಸಲ್ಮಾನರು ತೆಗೆದು ಕಿತ್ತು ಕೊಡುವಂತ ಇದು ಒಂದು ಮಾಡಿ ರಾಜಕೀಯ ಮಾಡೋದಂತ ವ್ಯವಸ್ಥೆ ಆಗುತ್ತೆ ಅಂತ ನಮಗೆ ಬೇಡ. ಅಂತದ್ ಇನ್ನೊಂದು ಸಮಾಜದ ಕಿತ್ತು ನಾವು ತಿನ್ನುವಂತದಂತೂ ನಮ್ಮ ಧರ್ಮದಾಗೂ ಇಲ್ಲ ಅನ್ನೋ ಮಾತ್ರ ಹೇಳ್ತೀವಿ. ಅಮಿತ್ ಶಾ ಏನ್ ತಪ್ಪು ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಹೇಳಬೇಕು. ಕಾಂಗ್ರೆಸ್ ಸಂವಿಧಾನ ವಿರೋಧಿ, ದಲಿತ ವಿರೋಧಿ ಎಂದು ಅಮಿತ್ ಶಾ ಹೇಳಿದ್ದಾರೆ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಹೇಳಿದರು. ಅಮಿತ್ ಶಾ ಏನ್ ತಪ್ಪು ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಹೇಳಬೇಕು. ಕಾಂಗ್ರೆಸ್ ಸಂವಿಧಾನ ವಿರೋಧಿ, ದಲಿತ ವಿರೋಧಿ ಎಂದು ಅಮಿತ್ ಶಾ ಹೇಳಿದ್ದಾರೆ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಅಮಿತ್ ಶಾ ಅವರು ಏನು ತಪ್ಪು ಮಾಡಿದ್ದಾರೆ ಅಂತ ಹೇಳಬೇಕು. ಕಾಂಗ್ರೆಸ್ಸು ದಲಿತ ವಿರೋಧಿ ಅಂತೇಳಿ ಅಮಿತ್ ಶಾ ಹೇಳಿದ್ದಾರೆ, ಸಂವಿಧಾನ ವಿರೋಧಿ ಅಂತ ಹೇಳಿದ್ದಾರೆ. ಅಂಬೇಡ್ಕರ್ ಅವರ ವಿರೋಧಿಯು ಕೂಡ ಕಾಂಗ್ರೆಸ್ ಅಂತಕ್ಕಂಥದ್ದನ್ನ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ನವರಿಗೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲಿಕ್ಕೆ ಅಂಬೇಡ್ಕರ್ ಅವರ ಹೆಸರನ್ನ ಒಂದು ರೀತಿಯ ಫ್ಯಾಷನ್ ಆಗಿ ಬಳಸ್ತಾ ಇದ್ದಾರೆ. ಕೇವಲ ಅಂಬೇಡ್ಕರ್ ಅಂತ ಬರೀ ಮಾತಿನಲ್ಲಿ ಹೇಳ್ತಾರೆ. ಅಂಬೇಡ್ಕರ್ ಅವರಿಗೆ ಜೀವಿತಾವಧಿಯಲ್ಲಿ ಮೋಸ ಮಾಡಿದ್ದು, ಅನ್ಯಾಯ ಮಾಡಿದ್ದು, ಅವರಿಗೆ ನೋವುಂಟು ಮಾಡಿದ್ದು ಕಾಂಗ್ರೆಸ್ ಅಂತೇಳಿ ಹೇಳಿದ್ದಾರೆ. ಜೊತೆಗೆ ಅವ್ರು ಹೇಳಿರ್ತಕ್ಕಂಥ ಮಾತುಗಳು, ನೀವು ಅಷ್ಟೊಂದು ಅವರಿಗೆ ಮೋಸ ಮಾಡಿ ಅನ್ಯಾಯ ಮಾಡಿದ್ದಕ್ಕೆ, ನೋಯಿಸಿದ್ದಕ್ಕೆ ಅದರ ಫಲವಾಗಿ ನೀವು 7 ಬಾರಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಿದ್ರೆ ನಿಮಗೆ ಸ್ವರ್ಗ ಸಿಕ್ತಿತ್ತು. ಅಂದ್ರೆ ಅರ್ಥ ಏನಂದ್ರೆ, ಆ ಪ್ರತಿಫಲ ಏನಿದೆ, ನೋವು ಮಾಡಿದ್ದಕ್ಕೆ ನೀವು ಪಶ್ಚಾತ್ತಾಪ ಪಟ್ಟು ಈ ರೀತಿ ಹೇಳಿದ್ದಿದ್ರೆ ನಿಮಗೆ ಸ್ವರ್ಗ ಸಿಕ್ತಿತ್ತು ಅಂತ ಹೇಳಿದ್ದಾರೆ. ಇದರಲ್ಲಿ ತಪ್ಪೇನಿದೆ? ಅಂಬೇಡ್ಕರ್ನ ಸೋಲಿಸಿದ್ಯಾರು? ಅಂಬೇಡ್ಕರ್ ನೋವುಂಟು ಮಾಡಿದ್ಯಾರು? ಅವರ ಪ್ರತಿ ಹೆಜ್ಜೆಯಲ್ಲಿ ಕಾಂಗ್ರೆಸ್ ಅವರನ್ನ ವಿರೋಧಿಸಿದೆ, ತಿರಸ್ಕಾರ ಮಾಡಿದೆ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇಂದ ಹಿಡಿದು ಬ್ರಿಟಿಷ್ ಸರ್ಕಾರ ಇರುವಾಗ ಅವರ ಹೇಳಿಕೆಗಳನ್ನ ವಿರೋಧಿಸಿದೆ, ಖಂಡಿಸಿದೆ. ದಲಿತರಿಗೆ ಸಪರೇಟ್ ಎಲೆಕ್ಟೊರೇಟ್ ಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷರವರನ್ನ ಒತ್ತಾಯಿಸಿದಾಗ ಗಾಂಧೀಜಿ ಅವರು ಅದನ್ನ ವಿರೋಧ ಮಾಡಿದ್ರು. ಯಾವುದೇ ಕಾರಣಕ್ಕೆ ಸಪರೇಟ್ ಎಲೆಕ್ಟ್ರೋಟ್ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಉಪವಾಸ ಸತ್ಯಾಗ್ರಹ ಕುಳಿತಿದ್ದು ಯಾರು? ಕಾಂಗ್ರೆಸ್ ಅಲ್ವಾ? ಕಾಂಗ್ರೆಸ್ ಅವರನ್ನ ಎಷ್ಟು ಸಾಧ್ಯವೋ ಅಷ್ಟು ನೋಯಿಸಿದೆ, ವಂಚಿಸಿದೆ. ಚುನಾವಣೆಗಳಲ್ಲಿ ಅವರು ನಿಂತಾಗಲೂ ಕೂಡ ಅವರನ್ನ ನೆಹರೂರವರು ಗುಂಪು ಕಟ್ಟಿಕೊಂಡು ಅವರನ್ನ ಸೋಲಿಸಿದ್ದಾರೆ. ನಾನು ಕೂಡ ಹೇಳ್ತೇನೆ, ಕಾಂಗ್ರೆಸ್ ದಲಿತ ವಿರೋಧಿ, ಸಂವಿಧಾನ ವಿರೋಧಿ, ನೆಹರು ಮೀಸಲಾತಿ ವಿರುದ್ಧ ಮಾತನಾಡಿದ್ರು. ಮೀಸಲಾತಿಯಿಂದ ದೇಶ ಅಭಿವೃದ್ಧಿಯಾಗಲ್ಲ ಎಂದಿದ್ರು. ಮೀಸಲಾತಿ ವಿರೋಧಿಸಿ ರಾಜ್ಯಗಳಿಗೆ ಪತ್ರ ಬರ್ತಿದ್ರು. ನೆಹರು ಬರೆದ ಪತ್ರಗಳ ದಾಖಲೆ ಇಂದಿಗೂ ಇದೆ. ಅಮಿತ್ ಶಾ ನಿಮ್ಮ ನಾಟಕ ತೆರೆದಿಡ್ತಾ ಇದ್ದಾರೆ ಎಂದ್ರು. ಬೆಳಗಾವಿ ಅಧಿವೇಶನ ಉತ್ತರ ಕರ್ನಾಟಕದ ಸಮಸ್ಯೆಗೆ ಪರಿಹಾರ ನೀಡಬೇಕಾಗಿತ್ತು. ಬರೀ ಬಿಲ್ ಪಾಸ್ ಮಾಡೋದ್ರಲ್ಲೇ ಇದ್ದಾರೆ. ಇದನ್ನ ಬೆಂಗಳೂರಿನಲ್ಲೇ ಮಾಡಬಹುದಿತ್ತು. ಬರೀ ಲೂಟಿ ಮಾಡೋದೇ ಕೆಲಸ ಆಗಿದೆ. ಜನಗಳ ಜಾತ್ರೆಯನ್ನ ಮಾಡಿಸಿದ್ದಾರೆ. ಅಧಿವೇಶನಗಳನ್ನ ಪಿಕ್ನಿಕ್ ರೀತಿ ಮಾಡ್ತಾ ಇದ್ದಾರೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಂಧನ ಮಾಡುವಂತೆ ಆಗ್ರಹಿಸಿ ಗುರುವಾರ ಇಲ್ಲಿನ ಚೆನ್ನಮ್ಮ ವೃತ್ತದಲ್ಲಿ ವಿವಿಧ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಂಧನ ಮಾಡುವಂತೆ ಆಗ್ರಹಿಸಿ ಗುರುವಾರ ಇಲ್ಲಿನ ಚೆನ್ನಮ್ಮ ವೃತ್ತದಲ್ಲಿ ಬೇಮವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಅಮಿತ್ ಶಾ ಅವರ ಫೋಟೋಗೆ ಚಪ್ಪಲಿಯಿಂದ ಹೊಡೆದು ಫೋಟೋ ಸುಡುವ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ರು. ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಮುಖಂಡ ಸಿದ್ಧಾರ್ಥ್ ಸಿಂಘಿ ಅವರು, ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಎಂದಿಗೂ ಶಾಶ್ವತವಾಗಿರುತ್ತೆ. ಅಮಿತ್ ಶಾ ಹೇಳಿಕೆಯನ್ನ ಸಂಸತ್ತಿನ ಸದನದಲ್ಲಿ ಹಿಂಪಡಿಬೇಕು. ಕೂಡಲೇ ಅವರನ್ನ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ್ರು.
ಸಂಜೀವ್ ಕಾಂಬಳೆ ಮಾತನಾಡಿ, ಸಂಸತ್ತಿನ ಸದನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುವ ಬರದಲ್ಲಿ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆ ನೀಡಿ ಇಡೀ ದಲಿತ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಎಂದು ದೂರಿದ್ರು. ಭಾರತದ ಪ್ರಜಾಪ್ರಭುತ್ವದ ಪರಮೋಚ್ಚ ಸಂಸ್ಥೆ ಆಗಿರತಕ್ಕಂಥ ಸಂಸತ್ತಿನಲ್ಲಿ ಸಂವಿಧಾನದ ಕುರಿತು ಚರ್ಚೆ ನಡೀತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಅಮಿತ್ ಶಾ ಅವರು ಅಂಬೇಡ್ಕರ್ ಅನ್ನೋದು ಇವತ್ತು ಫ್ಯಾಷನ್ ಆಗಿ ಹೋಗಿದೆ. ಅಂಬೇಡ್ಕರ್ ಅನ್ನುವ ಬದಲಿಗೆ ದೇವರ ನಾಮಸ್ಮರಣೆ ನೀವು ಮಾಡಿದ್ರಿ ಅಂದ್ರೆ ಅಷ್ಟು ಸಾರಿ 7 ಜನ್ಮಕ್ಕೂ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡೋದ್ರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಅವಮಾನ ಮಾಡೋದ್ರ ಜೊತೆಗೆ ಸಂವಿಧಾನ ಈ ದೇಶದ ಎಲ್ಲ ನಾಗರಿಕರ ಆಸ್ತಿ ಆಗಿರೋದ್ರಿಂದ, ಯಾಕಂದರೆ ಸಂವಿಧಾನದ ಪ್ರಸ್ತಾವನೆಯಲ್ಲಿದೆ ಭಾರತದ ಪ್ರಜೆಗಳಾದ ನಾವು ಅಂತೇಳಿ. ಹೀಗಾಗಿ ಈ ದೇಶದ ಎಲ್ಲ ಪ್ರಜೆಗಳಿಗೂ ಅವಮಾನ ಮಾಡಿರ್ತಕ್ಕಂಥ ಅಮಿತ್ ಶಾ ಅವರು ಕೇಂದ್ರ ಗೃಹ ಸಚಿವರಾಗಿ ಇರಲಿಕ್ಕೆ ಅನರ್ಹರಾಗಿರ್ತಕ್ಕಂಥವ್ರು. ಇವರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅಂಥೇಳಿ ಗೌರವಾನ್ವಿತ ರಾಷ್ಟ್ರಪತಿಯವರಿಗೆ ಇವತ್ತು ರಸ್ತೆ ತಡೆ ಮಾಡುವುದರ ಮೂಲಕ, ಮಾನವ ಸರಪಳಿ ನಿರ್ಮಾಣ ಮಾಡುವುದರ ಮೂಲಕ ನಾವು ಮಾನ್ಯ ತಹಶೀಲ್ದಾರ್ ಮೂಲಕ ಮನವಿಯನ್ನು ಕಳಿಸಿದ್ದೀವಿ. ಜೊತೆಗೆ ಅಮಿತ್ ಶಾ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಈ ದೇಶದ ಜನತೆಯ ಕ್ಷಮಾಪಣೆಯನ್ನು ಕೇಳ್ಕೊಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತೀವಿ. ಸಂತೋಷ್ ಬಡ್ಕಂಬಿ, KMM ಕನ್ನಡ ನ್ಯೂಸ್, ಅಥಣಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಇದೀಗ ಬಿಲ್ಲವ ದೇವರು ನಾಮಧಾರಿ 26 ಒಳ ಸಮುದಾಯಗಳ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಗುರುವಾರ ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ಪದಾಧಿಕಾರಿಗಳು ಸುವರ್ಣ ಗಾರ್ಡನ್ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು. ಇದೀಗ ಬಿಲ್ಲವ ದೇವರು ನಾಮಧಾರಿ 26 ಒಳ ಸಮುದಾಯಗಳ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಗುರುವಾರ ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ಪದಾಧಿಕಾರಿಗಳು ಸುವರ್ಣ ಗಾರ್ಡನ್ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು. ಕಳೆದ 2 ವರ್ಷಗಳ ಹಿಂದೆ ಸ್ಥಾಪನೆಯಾಗಿರುವ ಬ್ರಹ್ಮಶ್ರೀ ನಾರಾಯಣ ಗುರು ಈಡಿಗ ಅಭಿವೃದ್ಧಿ ನಿಗಮ 500 ಕೋಟಿ ರೂಪಾಯಿಗಳನ್ನ ಹಣವನ್ನ ಬಿಡುಗಡೆ ಮಾಡುವುದು ಮತ್ತು ನಿಗಮಕ್ಕೆ ಅಧ್ಯಕ್ಷರು ಹಾಗೂ ಸದಸ್ಯರನ್ನ ಆಯ್ಕೆ ಮಾಡುವಂತೆ ಒತ್ತಾಯಿಸಿದ್ರು.
ಎಲ್ಲಿವರೆಗೂ ಹೋರಾಟ? ಅಯ್ಯೋ 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 ಬೇಕೇ ಬೇಕು. ಸಮುದಾಯವನ್ನ ಎಸ್ಟಿ ಮೀಸಲಾತಿ ಸೇರಿಸುವುದು ಮತ್ತು ಕುಲಶಾಸ್ತ್ರ ಅಧ್ಯಯನವನ್ನ ಕೂಡಲೇ ಪ್ರಾರಂಭ ಮಾಡುವುದು ಹಾಗೂ ಕುಲಕಸುಬು ಕಸಿದುಕೊಂಡ ಸರ್ಕಾರಗಳು ಈ ಸಮುದಾಯಕ್ಕೆ ಯಾವುದೇ ಪರ್ಯಾಯ ವ್ಯವಸ್ಥೆ ಮಾಡಿರುವುದಿಲ್ಲ. ಕೂಡಲೇ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಬೇಕಂತ ಆಗ್ರಹಿಸಿದ್ರು. ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ಹಾಗೂ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಜಿಲ್ಲಾ ತಾಲೂಕು ಪ್ರತಿನಿಧಿಗಳ ಒಂದು ಸಾಂಕೇತಿಕ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟದ ಉದ್ದೇಶ ಮೊದಲನೇದು, 2 ವರ್ಷದ ಹಿಂದೆ ಸ್ಥಾಪನೆವಾಗಿದ್ದ ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮಕ್ಕೆ ಸರ್ಕಾರ ಕೂಡಲೇ 500 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಬೇಕು. ಜೊತೆ ಆ ನಿಗಮಕ್ಕೆ ಅಧ್ಯಕ್ಷರುಗಳನ್ನೇ ಮತ್ತು ಪದಾಧಿಕಾರಿಗಳನ್ನೇ ಆಯ್ಕೆ ಮಾಡಬೇಕು. ಎರಡನೇದು, ಈಡಿಗ ಸಮುದಾಯ ಎಸ್ಟಿ ಮೀಸಲಾತಿಗೆ ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ. ನಾವಿವತ್ತು 2A ಇದ್ದೇವೆ. 2A ಯಲ್ಲಿ ನಾವು 104 ಜಾತಿ ಇದ್ರೂ ಸಹ ನಮಗೆ ಯಾವುದೂ ನ್ಯಾಯವನ್ನೇ ಸಿಗ್ತಾ ಇಲ್ಲ. ಹಾಗಾಗಿ ಎಸ್ಟಿ ರಿಸರ್ವೇಶನ್ಗೋಸ್ಕರ ಕುಲಶಾಸ್ತ್ರ ಅಧ್ಯಯನವನ್ನೇ ಕೂಡಲೇ ಪ್ರಾರಂಭ ಮಾಡಿ ಕೇಂದ್ರಕ್ಕೆ ಶಿಫಾರಸೆ ಮಾಡಬೇಕು ಅಂತಕ್ಕಂಥದ್ದು ಎರಡನೇದು ನಮ್ದು. ಮೂರನೇದು, ನಾವು ಈಡಿಗರು ಬಿಲ್ಲವರು ಸೇಂದಿ ಇಳಿಸಿ ಮಾರಾಟ ಮಾಡಿ ಬದುಕಿ ಬಂದವರು. ನಮ್ಮ ಆ ಕಸಬನ್ನೇ ಸರ್ಕಾರ ಏನ್ ಮಾಡಿದ್ದಾರೆ, ನಿಲ್ಲಿಸಿದ್ದಾರೆ 18 ವರ್ಷವಾಗಿ. ನಮಗೆ ಯಾವುದೂ ಪರ್ಯಾಯ ವ್ಯವಸ್ಥೆಯನ್ನ ಕೊಡ್ಲಿಲ್ಲ. ಕೂಡಲೇ ಈ ಸಮಾಜಕ್ಕೆ ಪರ್ಯಾಯ ವ್ಯವಸ್ಥೆಯನ್ನೇ ಕೊಡಬೇಕು. ಸಮಾನತೆಯ ಹರಿಕಾರರಾದ ವಿಶ್ವಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುತ್ಥಳಿಯನ್ನ ರಾಜ್ಯದ ರಾಜಧಾನಿಯಾದ ಬೆಂಗಳೂರು ವಿಧಾನಸೌಧದ ಮುಂಭಾಗದಲ್ಲಿ ಸ್ಥಾಪಿಸುವಂತೆ ಮನವಿಯಲ್ಲಿ ಒತ್ತಾಯಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಿದ್ದ 2024ನೇ ಸಾಲಿನ ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ತಿದ್ದುಪಡಿ ವಿಧೇಯಕಕ್ಕೆ ವಿಧಾನ ಪರಿಷತ್ ಅನುಮೋದನೆ ನೀಡಿತು. ಪರಿಷತ್ ಕಲಾಪದ ವೇಳೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ವಿಧೇಯಕವನ್ನು ಮಂಡಿಸಿದರು. ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಿದ್ದ 2024ನೇ ಸಾಲಿನ ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ತಿದ್ದುಪಡಿ ವಿಧೇಯಕಕ್ಕೆ ವಿಧಾನ ಪರಿಷತ್ ಅನುಮೋದನೆ ನೀಡಿತು. ಪರಿಷತ್ ಕಲಾಪದ ವೇಳೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ವಿಧೇಯಕವನ್ನು ಮಂಡಿಸಿದರು. ಅನಂತರ ಮಾತನಾಡಿದ ಅವರು, ಇದು 5ನೇ ಬಾರಿಗೆ ಈ ಮಸೂದೆಗೆ ತಿದ್ದುಪಡಿ ತರಲಾಗಿದೆ. ಈಗಾಗಲೇ ಹಲವು ಬಾರಿ ಉದ್ಯೋಗದಾತ ಮತ್ತು ಸರ್ಕಾರದ ಕೊಡುಗೆಗಳನ್ನು ಬದಲಾಯಿಸಲಾಗಿದೆ. 50 ಉದ್ಯೋಗಿಗಳಿಗೂ ಹೆಚ್ಚು ಇರುವಲ್ಲಿ ಈ ಕಾಯ್ದೆಗೆ ವ್ಯಾಪ್ತಿಗೆ ಬರಲಿದ್ದಾರೆ ಎಂದರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು 5ನೇ ಬಾರಿ ಈ ಬಿಲ್ಲಿಗೆ ಅಮೆಂಡ್ಮೆಂಟ್ ತರ್ತಕ್ಕಂಥದ್ದು. ಕರ್ನಾಟಕ ಲೇಬರ್ ವೆಲ್ಫೇರ್ ಫಂಡ್ ಆಕ್ಟ್ 1965 ಇನ್ ಸೆಕ್ಷನ್ 7 ಇನ್ ಸಬ್ಸೆಕ್ಷನ್ ಕ್ಲಾಸ್ 2 ನಲ್ಲಿ ಫಾರ್ ವರ್ಡ್ಸ್ 20 rupees, 40 rupees and 20 rupees, the words 50 rupees, 100 rupees, 50 rupees shall respectively be substituted ಅಂತಿದೆ. ಅಂದರೆ ನಾವು 1969ನೇ ಇಸ್ವಿನಲ್ಲಿ ಇದು ಕಾಂಟ್ರಿಬ್ಯೂಷನ್ ಪ್ರಾರಂಭ ಆಗಿರ್ತಕ್ಕಂಥ ಆರ್ಗನೈಸ್ ಸೆಕ್ಟರ್ನಲ್ಲಿ ಇರ್ತಕ್ಕಂಥ ಕಾಂಟ್ರಿಬ್ಯೂಷನು. ಈ ಕಾಂಟ್ರಿಬ್ಯೂಷನ್ನಲ್ಲಿ ವರ್ಕರ್ಸ್ ಕಾಂಟ್ರಿಬ್ಯೂಷನ್ ಬರುತ್ತೆ, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಬರುತ್ತೆ, ಗೌರ್ಮೆಂಟ್ ಆಫ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೂಡ ಕಾಂಟ್ರಿಬ್ಯೂಷನ್ ಬರುತ್ತೆ. ಇದು 1969ನಲ್ಲಿ ಮೊದಲನೇ ಬಾರಿಗೆ ₹1 ಎಂಪ್ಲಾಯಿ, ₹2 ಎಂಪ್ಲಾಯರು, ₹1 ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಅದಂತರ 94ನಲ್ಲಿ 3, 6, 3 ಆಯಿತು. 11ನೇ ಇಸ್ವಿನಲ್ಲಿ 6, 12, 6 ಆಯಿತು. 17ನೇ ಇಸ್ವಿನಲ್ಲಿ 20, 40, 20 ಆಯಿತು. ಈಗ ತಿರ್ಗಾ ನಾವು ಈ ಅಮೆಂಡ್ಮೆಂಟ್ನಲ್ಲಿ ₹50 ಎಂಪ್ಲಾಯಿ ಕೊಡಬೇಕು, ₹100 ಎಂಪ್ಲಾಯರ್ ಕೊಡಬೇಕು, ₹50 ಸ್ಟೇಟ್ ಗೌರ್ಮೆಂಟ್ ಕೊಡಬೇಕಂತಕ್ಕ ಈ ಒಂದು ಬದಲಾವಣೆ ತಂದಿರತಕ್ಕಂಥ ಉದ್ದೇಶ ಇದೇನಾಗಿದೆ. ಈ ಕಾಂಟ್ರಿಬ್ಯೂಷನ್ ಕೊಡ್ತಕ್ಕಂಥವ್ರು ಓನ್ಲಿ ಆರ್ಗನೈಸ್ ಸೆಕ್ಟರ್ ಇರ್ತಕ್ಕಂಥವ್ರು, ಪೀಪಲ್ ಹೂ ಪೇ ESI, PF ಯಾರು ಕಟ್ತಾರೆ, ಯಾರು ಇಂಡಸ್ಟ್ರಿಯಲ್ಲಿ ಇರ್ತಾರೆ, ಇಂಡಸ್ಟ್ರಿ ಎಂಪ್ಲಾಯ್ಮೆಂಟ್ ಯಾರು 50 ಜನಕ್ಕೂ ಹೆಚ್ಚು ಎಂಪ್ಲಾಯ್ಸ್ ಇರ್ತಾರೆ ಆ ಇಂಡಸ್ಟ್ರಿ ಮಾತ್ರ ಈ ಒಂದು ಕಾಂಟ್ರಿಬ್ಯೂಷನ್ಗೆ ಬರ್ತಾರೆ. ಇದು 2022ನೇ ಸಾಲಿನ ನಮ್ಮ ವೆಲ್ಫೇರ್ ಬೋರ್ಡ್ನಲ್ಲಿ ರೆಸೊಲ್ಯೂಷನ್ ಪಾಸ್ ಆಗಿರ್ತಕ್ಕಂಥದ್ದು. ಕಾರಣ ಏನಂತಂದ್ರೆ ಸಭಾಧ್ಯಕ್ಷರೇ, ಇದು ಹಲವಾರು ಕಾರ್ಯಕ್ರಮಗಳಲ್ಲಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಎಜುಕೇಷನ್ ಅಸಿಸ್ಟೆನ್ಸ್ ಅನ್ನು ಕೊಡ್ತೀವಿ, ಮೆಡಿಕಲ್ ಅಸಿಸ್ಟೆನ್ಸ್ ನ ಕೊಡ್ತೀವಿ, ಮೆಟರ್ನಿಟಿ ಬೆನಿಫಿಟ್ ಅನ್ನು ಕೊಡ್ತೀವಿ, ಆಕ್ಸಿಡೆಂಟ್ ಬೆನಿಫಿಟ್ಸ್ ನ ಕೊಡ್ತೀವಿ, ಫ್ಯೂನರಲ್ ಎಕ್ಸ್ಪೆನ್ಸಸ್ ಇಂತ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಆದರೆ ಕಳೆದ 2 ಸಾಲಿನಿಂದ ನಮಗೇನಾಗಿದೆ, 2022-23ನೇ ಸಾಲಿನಲ್ಲಿ ನಮಗೆ
ಸುಮಾರು ಕಾಂಟ್ರಿಬ್ಯೂಷನ್ ಅಮೌಂಟ್ ಬಂದಿರತಕ್ಕಂಥದ್ದಕ್ಕೂ ನಾವು ಎಕ್ಸ್ಪೆಂಡಿಚರ್ಗೆ ಭಾಳ ಆಗ್ತಾಯಿದೆ. ಅಂದರೆ ನಮಗೆ ಎಕ್ಸ್ಪೆಂಡಿಚರ್ ಇಸ್ ಮೋರ್ ದೆನ್ ದ ರಿಸಿಟ್ಸ್. ಹಂಗಾಗಿ ಈ ಎಲ್ಲ ನಮ್ಮ ಶಾಸಕರದು ಕಮ್ಯುನಿಟಿ ಹಾಲ್ ಡಿಮ್ಯಾಂಡ್ ಜಾಸ್ತಿ ಇದೆ. ಆಮೇಲೆ ಮೋರ್ ನಂಬರ್ ಆಫ್ ಎಂಪ್ಲಾಯೀಸ್ ಜಾಸ್ತಿ ಆಗಿದ್ದಾರೆ. 49 ಲಕ್ಷಕ್ಕಿಂತ ಇವತ್ತು 57 ಲಕ್ಷ ಎಂಪ್ಲಾಯೀಸ್ ಜಾಸ್ತಿ ಆಗಿದ್ದಾರೆ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ಕೂಡ ಜಾಸ್ತಿ ಆಗಿದೆ. ಹಂಗಾಗಿ ಈ ಸದನದಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಇದು ಕೊಡೋದ್ರಿಂದ ನಮ್ಮ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಇವರೇನು ಆರ್ಗನೈಸ್ ಸೆಕ್ಟರ್ನಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಇವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅವರಿಗೆ ಅನುಕೂಲ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ಬಿಲ್ಲನ್ನು ತಂದಿದ್ದೀವಿ. ಸದನ ಮುಂದೆ ಇದು ಮಂಡಿಸಿದ್ದೇನೆ. ತಮ್ಮೆಲ್ಲರ ಒಪ್ಪಿಗೆಯನ್ನು ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ. ಇನ್ನು ಪರಿಷತ್ ಸದಸ್ಯರಾದ ತಿಪ್ಪೇಸ್ವಾಮಿ, ಟಿಎಸ್ ಶ್ರವಣ್, ಕೇಶವ್ ಪ್ರಸಾದ್, ಐವಾನ್ ಡಿಸೋಜಾ ಅವರು ಈ ನೀತಿಯ ಬಳಕೆ ಬಗ್ಗೆ ವಿವರಗಳನ್ನ ಕೋರಿದ್ರು. ಕಟ್ಟಡ ಕಾರ್ಮಿಕರ ಕಲ್ಯಾಣ ಇದೆಯಲ್ಲ, ಅದಕ್ಕೂ ಇದಕ್ಕೂ ಏನು ಡಿಫರೆನ್ಸ್ ಇದೆಯಾ? ಅದೇ ಪ್ರತ್ಯೇಕವಾದಂಥ ನಿಧಿ, ಇದೇ ಪ್ರತ್ಯೇಕವಾದಂಥ ನಿಧಿ. ಬಟ್ ಇದನ್ನು ಗೌರ್ನ್ ಮಾಡ್ತಕ್ಕಂತಹ ಯಾವ ಕಮಿಟಿ ಇದೆ ಮತ್ತು ಅದಕ್ಕೆ ಯಾವ್ದು ಕಮಿಟಿ ಇದೆ ಬೇರೆ ಇರ್ತಕ್ಕ ದಯಮಾಡಿ ತಿಳಿಸ್ಬೇಕು. ಸಭಾಪತಿಗಳೇ, ಕಾರ್ಮಿಕರ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಅಗತ್ಯವಾದ ಹಣಕಾಸು ಒದಗಿಸಲು ಇದು ಸಹಾಯವಾಗುತ್ತೆ. ಅದರ ಬಗ್ಗೆ ಯಾವುದೇ ತಕರಾರಿಲ್ಲ. ಮತ್ತೆ ಇವತ್ತು ಏನಾಗ್ತಾ ಇದೆ, ಪ್ರತಿ ತಿಂಗಳು ಕಲ್ಯಾಣ ನಿಧಿಗೆ ಬರುವಂತ ಇದನ್ನು ನೋಡಿಕೊಳ್ಳೋದಕ್ಕೆ ಒಂದು ವಿಶೇಷ ಸೆಲ್ಲನ್ನು ತಾವು ಸ್ಥಾಪನೆ ಮಾಡಿದ್ರೆ ಇನ್ನಷ್ಟು ಇದು ಬಲಿಷ್ಠವಾಗುತ್ತೆ ಅನ್ನೋದು ನನ್ನ ಉದ್ದೇಶ. ಇದರಲ್ಲಿ ಇನ್ಕ್ಲೂಡ್ ಆಗಿರುವಂತಹ ಯೂನಿಟ್ಗಳೆಷ್ಟು ಅಥವಾ ಎಷ್ಟು ಜನ ಇದರಲ್ಲಿ ಕವರ್ ಆಗಿದ್ದಾರೆ, ಸಂಗ್ರಹ ಆಗುವಂತ ಮೊತ್ತ ಹಣ ಎಷ್ಟಾಗಿರುತ್ತೆ, ಫೆಸಿಲಿಟೀಸ್ ಹೆಚ್ಚು ಮಾಡ್ತೀವಿ ಅಂತಂದ್ರೆ ಏನು ಹೆಚ್ಚು ಮಾಡ್ತೀವಿ, ಅಥವಾ ಉನ್ನತೀಕರಿಸ್ತೀವಿ ಅಂದ್ರೆ ಏನು ಉನ್ನತೀಕರಿಸ್ತೀರಿ? ನನ್ನ ಪ್ರಶ್ನೆ ಇರೋದು, ಇತ್ತೀಚೆಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ಮಾಡಿದಾಗ ಅದು ಮೋಸ್ಟ್ ಆಫ್ ದ ಸ್ಮಾರ್ಟ್ ಕಾರ್ಡ್ ಆರ್ ಬೋಗಸ್ ಅಂತ ಹೇಳುವಂಥದ್ದು ನಾನು ಓದಿಕೊಂಡಿದ್ದೆ, ತಿಳ್ಕೊಂಡಿದ್ದೇನೆ, ಕಾರ್ಮಿಕರ ಜೊತೆ ಇತ್ತು. ಹಾಗಾಗಿ ಈ ದುಡ್ಡನ್ನು ತಾವು ಸಂಗ್ರಹ ಮಾಡ್ತೀರಿ, 100 ರೂಪಾಯಿ, 50 ರೂಪಾಯಿ, 40 ರೂಪಾಯಿ ಹಿಂದೆ ಕೊಡ್ತಕ್ಕಂಥ ದುಡ್ಡನ್ನು ಕೂಡ ಅದರಿಂದ ದುರುಪಯೋಗ ಆಗ್ತದಲ್ಲ ಅಂತ ಹೇಳೋದು ನನ್ನದು. ಮತ್ತು ಎಂಪ್ಲಾಯಿ ಮತ್ತು ಸ್ಟೇಟ್ ಗೌರ್ಮೆಂಟ್ 3 ಜನ ಒಟ್ಟು ಸೇರಿ ಕೊಡ್ತಕ್ಕಂಥ ದುಡ್ಡು ಇದು. ಹಾಗಾಗಿ ವೆಲ್ಫೇರ್ ಸ್ಕೀಮನ್ನು ಮಾಡುವಾಗ ಅಸಂಘಟಿತ ಕಾರ್ಮಿಕರು 85% ಜನ ಇದ್ದಾರೆ. ಈ ಅಸಂಘಟಿತ ಕಾರ್ಮಿಕರಿಗೆ ಯಾವ ರೀತಿ ನೀವು ಪಾಸ್ಔಟ್ ಮಾಡ್ತೀರಿ? ಮತ್ತು ಅಸಂಘಟಿತ ಕಾರ್ಮಿಕರಿಗೆ ನೀವು ಪೆನ್ಷನ್ ಕೊಡ್ತಾ ಇದ್ರಿ, ಸ್ಟೇಟ್ ಗೌರ್ಮೆಂಟ್ ಇಷ್ಟು ದುಡ್ಡು ಹಾಕೋದು, ಓನರ್ ಎಷ್ಟು ಹಾಕಬೇಕು, ಎಂಪ್ಲಾಯ್ ಎಷ್ಟು ಹಾಕಬೇಕು. ಹಾಗಾಗಿ ಆ ಸ್ಕೀಮಿಗೆ ಏನಾದರೂ ನಾವು ಈ ದುಡ್ಡನ್ನು ಬಳಕೆ ಮಾಡ್ತೀರಾ? ಅವರಿಗೇನಾದರೂ ಅವರಿಗೇನಾದರೂ ಪ್ರಯೋಜನ ಹೋಗ್ತದಾ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ನಮ್ಮ ಇಲಾಖೆ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೆ. ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ. ನಿರ್ದಿಷ್ಟ ಪ್ರಕರಣ ಇದ್ರೆ ಕ್ರಮ ಕೈಗೊಳ್ಳಲಾಗುವುದು. ಅಸಂಘಟಿತ ಕಾರ್ಮಿಕರಿಗೆ ಸಹ ಸೌಲಭ್ಯಗಳನ್ನು ನೀಡಲಾಗುತ್ತೆ ಅಂತ ಹೇಳಿದ್ರು. ದೀಪಕ್ ಚಚ್ಚಡಿ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಅವರನ್ನ ಅವಮಾನಿಸಿದ್ದು ಕೂಡಲೇ ಪಿಎಂ ಮೋದಿ ಹಾಗೂ ಅಮಿತ್ ಶಾ ರಾಜೀನಾಮೆ ಪಡೆಯಬೇಕು. ಕರ್ನಾಟಕಕ್ಕೆ ಅಮಿತ್ ಶಾ ಕಾಲಿಟ್ರೆ ಕಪ್ಪು ಬಾವುಟ ಪ್ರದರ್ಶಿಸುವುದಾಗಿ ದಲಿತ ಸಂಘರ್ಷ ಸಮಿತಿ ಎಚ್ಚರಿಕೆಯನ್ನ ನೀಡಿದೆ. ಇಡೀ ವಿಶ್ವವೇ ಅಂಬೇಡ್ಕರ್ ಅವರನ್ನ ಹೊಗಳ್ತಾ ಇರುವಾಗ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಅವರನ್ನ ಅವಮಾನಿಸಿದ್ದು ಕೂಡಲೇ ಪಿಎಂ ಮೋದಿ ಸಹ ರಾಜೀನಾಮೆ ಪಡೆಯಬೇಕು. ಕರ್ನಾಟಕಕ್ಕೆ ಅಮಿತ್ ಶಾ ಕಾಲಿಟ್ರೆ ಕಪ್ಪು ಬಾವುಟ ಪ್ರದರ್ಶಿಸುವುದಾಗಿ ದಲಿತ ಸಂಘರ್ಷ ಸಮಿತಿ ಎಚ್ಚರಿಕೆ ನೀಡಿದೆ. ಬೆಳಗಾವಿಯ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರ ಅಂಬೇಡ್ಕರ್ ವಿರೋಧಿ ಹೇಳಿಕೆಯನ್ನ ಖಂಡಿಸಿ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ಅಮಿತ್ ಶಾ ರಾಜೀನಾಮೆ ಪಡೆಯಲೇಬೇಕು. ಬಿಜೆಪಿ ಸರ್ಕಾರ ಅಂಬೇಡ್ಕರ್ ಬಗೆಗಿನ ಮನದಾಳದ ಮಾತನ್ನ ಅಮಿತ್ ಶಾ ಮೂಲಕ ಕೂಡಲೇ ಶಹಾ ಪರಿಸ್ಥಿತಿಯನ್ನ ಪಡೆಯಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನ ತಕ್ಕ ಪಾಠ ಕಲಿಸಬೇಕಾಗತ್ತೆ. ಕರ್ನಾಟಕಕ್ಕೆ ಶಾ ಬಂದ್ರೆ ಕಪ್ಪು ಬಟ್ಟೆ ಪ್ರದರ್ಶಿಸುವುದಾಗಿ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ರವಿ ಬಸ್ವಾಡ್ಕರ್ ಎಚ್ಚರಿಕೆಯನ್ನ ನೀಡಿದರು. ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಅಂಬೇಡ್ಕರ್ 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 ಅಂತ ಅನ್ನೋ ಬದಲು ದೇವ್ರ ಹೆಸರು ತೆಗೆದ್ರೆ ಎಲ್ಲಿ 7 ಜನ್ಮದ ಪುಣ್ಯ ಆಗ್ತಿತ್ತು ಅಂತೇಳಿ ಕೇಸಿ ಮಿಸ್ಟರ್ ಅಮಿತ್ ಶಾ ಅವರೇ, ಇದು ನಿಮ್ಮ ಮಾತಲ್ಲ, ಇದು BJP ಸರ್ಕಾರ ಅಜೆಂಡಾ. BJP ಸರ್ಕಾರ ತನ್ನ ಮನದಾಳದ ಮಾತನ್ನು ಹೇಳ್ತಾ ಇದೆ. ತಮ್ಮ ಏನು
ಅಂಬೇಡ್ಕರ್ ಬಗ್ಗೆ ಭಾವನೆ ಐತಿ. ಅದು ಅಮಿತ್ ಶಾ ಮುಖಾಂತರ BJP ಸರ್ಕಾರ ಹೇಳ್ತಾ ಇದೆ. ಇಲ್ಲಿವರೆಗೆ BJP ಬರೀ ಒಂದು ಡ್ರಾಮಾ ಮಾಡ್ಕೊಂಡು ಬಂದಿದೆ. BJP ಯಾವಾಗಲೂ ಅಂಬೇಡ್ಕರ್ ದಲಿತ ವಿರೋಧಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ಅಮಿತ್ ಶಾ ಬಂದಿದ್ದೇ ಆದಲ್ಲಿ ಅಮಿತ್ ಶಾ ಅವರಿಗೆ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಭೀಮವಾದ ಕಪ್ಪಡ ಬಾವುಟ ಪ್ರದರ್ಶನ ಮಾಡ್ತಿದೆ. ನಮಗೆ ಏನು ಕ್ರಮ ಕೈಗೊಳ್ಳಿ. ಇನ್ನು ಈ ವೇಳೆ ಅನೇಕರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ. ವಿಧಾನಸಭೆಯಿಂದ ಅಂಗೀಕೃತಗೊಂಡ ರೂಪದಲ್ಲಿರುವ 2024ನೇ ಸಾಲಿನ ಕರ್ನಾಟಕ ಮೋಟಾರು ವಾಹನ ತೆರಿಗೆ ನಿರ್ಧರಣ 2ನೇ ತಿದ್ದುಪಡಿ ವಿಧೇಯಕಕ್ಕೆ ಇಂದು ವಿಧಾನ ಪರಿಷತ್ ಅನುಮೋದನೆ ನೀಡಿತು. ವಿಧಾನಸಭೆಯಿಂದ ಅಂಗೀಕೃತಗೊಂಡ ರೂಪದಲ್ಲಿರುವ 2024ನೇ ಸಾಲಿನ ಕರ್ನಾಟಕ ಮೋಟಾರು ವಾಹನ ತೆರಿಗೆ ನಿರ್ಧರಣ 2ನೇ ತಿದ್ದುಪಡಿ ವಿಧೇಯಕಕ್ಕೆ ಇಂದು ವಿಧಾನ ಪರಿಷತ್ ಅನುಮೋದನೆ ನೀಡಿತು. ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಡೀತಾ ಇರುವ ಚಳಿಗಾಲದ ಅಧಿವೇಶನದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾ ರೆಡ್ಡಿ ಅವರ ಪರವಾಗಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಮಸೂದೆಯನ್ನ ಮಂಡಿಸಿದ್ರು. ನಂತರ ಮಸೂದೆಯ ಬಗ್ಗೆ ವಿವರ ನೀಡಿ ಸಂತೋಷ್ ಲಾಡ್ ಅವರು ಒಮ್ಮೆ ಮಾತ್ರ ತೆರಿಗೆ ಸಂಗ್ರಹ ಮಾಡಲಾಗುವುದು, ಇದು ಅಸಂಘಟಿತ ಕಾರ್ಮಿಕರಿಗೆ ಸಹಾಯವಾಗಲಿದೆ. ಟ್ರಾನ್ಸ್ಪೋರ್ಟ್ ಬೋರ್ಡ್ ಆಗಲು ಸಚಿವರಾದ ರಾಮಲಿಂಗಾ ರೆಡ್ಡಿ ಅವರ ಸಹಕಾರ ಸಾಕಷ್ಟು ಇದೆ. ಸಾರಿಗೆ ವಲಯದಲ್ಲಿ ವಿವಿಧ ಹಂತದಲ್ಲಿ ಕೆಲಸ ಮಾಡುವವರಿಗೆ ಈ ತೆರಿಗೆಯಿಂದ ಸಹಾಯವಾಗಲಿದೆ. ಈ ತೆರಿಗೆಯಿಂದ ಹಲವಾರು ಸಾಮಾಜಿಕ ಸೇವಾ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದರು. ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಸಭಾಪತಿಗಳೇ, ಇದೇನು ನಾವು ಈ ತಿದ್ದುಪಡಿಯನ್ನು ತರ್ತಾ ಇದ್ದೀವಿ, ಅಮೆಂಡ್ಮೆಂಟ್ ತರ್ತಕ್ಕಂಥದ್ದು ಸೆಕ್ಷನ್ 1B, ಅಮೆಂಡ್ಮೆಂಟ್ ಆಫ್ ಸೆಕ್ಷನ್ 3A ನಲ್ಲಿ ಇನ್ ಕರ್ನಾಟಕ ಮೋಟರ್ ವೆಹಿಕಲ್ ಟ್ಯಾಕ್ಸೇಷನ್ ಆಕ್ಟ್ 1957, ಕರ್ನಾಟಕ ಆಕ್ಟ್ 35 of 1957 in section 3A. After subsection 1A, the following shall be inserted, namely 1B, in addition to the existing cess of the tax levied under section 3 on the motor vehicle registered under the provisions of the Motor Vehicle Act 1988, Central Act 59 of 1988, additional cess of rupees 500 rupees for two-wheelers and rupees 1000 for motor cars shall be levied and collected on the non-transport vehicles at the time of registration for the purpose of Karnataka Motor Transport and Allied Workers Social Security and Welfare Fund. ಈಗ ತಾನೇ ತಾವು ಒಂದು 5 ನಿಮಿಷ ಹಿಂದ್ಗಡೆ ನಾನು ಬಿಲ್ ಪಾಸ್ ಮಾಡಿರೋಂಥ ಸಂದರ್ಭದಲ್ಲಿ ತಾವು ಅನ್ಆರ್ಗನೈಸ್ ಸೆಕ್ಟರ್ ಬಗ್ಗೆ ತಾವೆಲ್ಲರೂ ಕೇಳ್ತಾ ಇದ್ರಿ. ಈ ದುಡ್ಡು ಕಲೆಕ್ಟ್ ಆಗ್ತಕ್ಕಂಥದ್ದು ಟೂ ವೀಲರ್ದು, ಫೋರ್ ವೀಲರ್ದು ಓನ್ಲಿ ಒನ್ ಟೈಮ್ ಅಟ್ ದ ಟೈಮ್ ಆಫ್ ರಿಜಿಸ್ಟ್ರೇಷನ್, ನಾನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಲೈಫ್ ಟೈಮ್ ಒನ್ ಲೈಫ್ ಟೈಮಿಗೆ ಮಾತ್ರ. ಮೋಟರ್ ಸೈಕಲ್ಗೆ 500 ರೂಪಾಯಿ ಕಲೆಕ್ಟ್ ಮಾಡ್ತಕ್ಕಂಥದ್ದು, ಫೋರ್ ವೀಲರ್ಗೆ 500 ರೂಪೀಸ್ ಕಲೆಕ್ಟ್ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಸಭಾಧ್ಯಕ್ಷರು ಇದು ಅನ್ಆರ್ಗನೈಸ್ ಸೆಕ್ಟರ್ಗೆ ಬಹಳ ಅನುಕೂಲ ಆಗ್ತಕ್ಕಂಥದ್ದು. ಈಗ ತಾನೇ ನಾನು ಬಿಲ್ ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ನಮ್ಮ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿಗೆ ಆಗಬೇಕಾಗಿದ್ರೆ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿನ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು, ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕಂದ್ರೆ ಅವರಿನ ಪ್ರೋತ್ಸಾಹ ಮೇರೆಗೆ ಇವತ್ತು ಟ್ರಾನ್ಸ್ಪೋರ್ಟ್ ಬೋರ್ಡ್ ಆಗಿದೆ. ಇದರಲ್ಲಿ ವಿಶೇಷವಾಗಿ ಸದನ ಗಮನಕ್ಕೆ ತರಬೇಕಂದ್ರೆ ಈ ಸ್ಕೀಮ್ಗಳಲ್ಲಿ ಅಂಡರ್ ದಿಸ್ ಸ್ಕೀಮ್ ದುಡ್ಡು ಇದಕ್ಕಾಗಿ ದಿಸ್ ಮನಿ ವಿಲ್ ಬಿ ಯೂಸ್ ಓನ್ಲಿ ಫಾರ್ ದ ಸ್ಕೀಮ್ ಡ್ರೈವರ್ಸ್, ಕಂಡಕ್ಟರ್ಸ್, ಕ್ಲೀನರ್ಸ್, ಸ್ಟೇಷನ್ ಸ್ಟಾಫ್, ವೇ ಚೆಕಿಂಗ್ ಸ್ಟಾಫ್, ಬುಕಿಂಗ್ ಕ್ಲರ್ಕ್ಸ್, ಕ್ಯಾಶ್ ಕ್ಲರ್ಕ್ಸ್, ಡಿಪಾರ್ಟ್ಮೆಂಟ್ ಮಾಡ್ತಕ್ಕಂಥ ಕ್ಲರ್ಕ್ಸು, ಟೈಮ್ ಕೀಪರ್ಸು, ವಾಚ್ಮ್ಯಾನು, ಅಟೆಂಡೆಂಟ್ಸು, ವರ್ಕರ್ಸ್ ವರ್ಕಿಂಗ್ ಇನ್ ದ ಟೈರ್ ಅಸೆಂಬ್ಲಿ ಅಂಡ್ ಅನ್ಕೋಪ್ಲಿಂಗ್ ಯೂನಿಟ್ಸ್ ಆಗಿರ್ಬೋದು, ಮೋಟರ್ ಗ್ಯಾರೇಜು, ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ವರ್ಕರ್ಸು, ಪಂಚರ್ ರಿಪೇರು, ಶಾಪ್ಸು, ವೀಲ್ ಬ್ಯಾಲೆನ್ಸಿಂಗ್ ಅಂಡ್ ಅಲೈನ್ಮೆಂಟ್ ಯೂನಿಟ್ಸು, ವಾಟರ್ ಕ್ಲೀನಿಂಗ್ ಯೂನಿಟ್ಸು, ಆಟೋಮೊಬೈಲ್ ಬಾಡಿ ಬಿಲ್ಡಿಂಗ್ ಯೂನಿಟ್ಸು, ಈ ಥರ ಏನು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಯಾರು ವರ್ಕರ್ಸ್ ಇದ್ದಾರೆ ಈ ಸೆಸ್ ಕಲೆಕ್ಟ್ ಆಗಿ ಇವರಿಗೆ ಮಾತ್ರ ಉಪಯೋಗ ಆಗ್ತಕ್ಕಂಥ ಬಿಲ್ ಇದೆ. ದಯವಿಟ್ಟು ತಮಗೆ ಕಳ್ಕಳಿ ಮನವಿ ಮಾಡ್ಕೊಳ್ತೀನಿ. ಅದು ಆಲ್ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳು ಅವರಿಗೆ ಈ ದುಡ್ಡು ಕಲೆಕ್ಟ್ ಆದಮೇಲೆ ಸೋಷಿಯಲ್ ವೆಲ್ಫೇರ್ ಸೆಕ್ಯೂರಿಟಿ, ಅವರಿಗೆ ಏನನ್ನ ನಿಧನ ಆದರೆ, ಆಕ್ಸಿಡೆಂಟ್ ಆದರೆ, ಮಕ್ಕಳಿಗೆ ಅದೆಷ್ಟು ದುಡ್ಡು ಕಲೆಕ್ಟ್ ಆಗುತ್ತೆ ಬೇಸ್ಡ್ ಆನ್ ಟು ದ ಮನಿ ವಾಟ್ ವಿ ಗೆಟ್ ಕಲೆಕ್ಟೆಡ್, the number of programs can be made. I personally feel that we will be collecting around 150 crores ವರೆಗೆ ಸಿಗ್ಬೋದು ಅಂತ ನನ್ನಿರ್ತಕ್ಕಂಥ ಅಂದಾಜಿದೆ. ಸುಮಾರು ಇದರಲ್ಲಿ 40 ಲಕ್ಷಕ್ಕೂ ಹೆಚ್ಚು ಜನ ಇದರಲ್ಲಿ ರಿಜಿಸ್ಟರ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ ಅಷ್ಟು ಜನ ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥರಿದ್ದಾರೆ. ಇದರಿಂದ ಈ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಏನು ಬಹಳ ಜನ ಆಟೋ ರಿಕ್ಷಾ ಡ್ರೈವರ್ಸ್ ಇರ್ಬೋದು, 407 ಡ್ರೈವರ್ಸ್ಗಳು ಇರ್ಬೋದು, ಪಂಚರ್ ಆಗ್ತಕ್ಕಂಥವ್ರು, ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಇಂಥ ಬಹಳಷ್ಟು ವರ್ಷಗಳಿಂದ ಇವ್ರಿಗೆ ಯಾವ ರೀತಿಯಾದಂಥ ಇವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಆಗಿರಲಿ, ಸೋಷಿಯಲ್ ವೆಲ್ಫೇರ್ ರಿಫಾರ್ಮ್ಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಈ ಬಿಲ್ ಮುಖಾಂತರ ಈ ಥರ ದುಡ್ಡು ಕೊಡೋದ್ರಿಂದ ಈ ದುಡ್ಡು ನಮಗೆ ಅನ್ಆರ್ಗನೈಸ್ ಸೆಕ್ಟರ್ ಟ್ರಾನ್ಸ್ಪೋರ್ಟ್ ಬೋರ್ಡ್ ಕಲೆಕ್ಟ್ ಆಗೋದ್ರಿಂದ ಇವರಿಗೆ ಅನುಕೂಲ ಆಗುತ್ತೆ. ತಮ್ಮ ಸದನಕ್ಕೆ ನಾನು ಮನವಿಯನ್ನು ಮಾಡ್ಕೊಳ್ತೀನಿ, ದಯಮಾಡಿ ಈ ಬಿಲ್ಲಿಗೆ ತಾವು ಅನುಮೋದನೆ ಮಾಡಬೇಕು, ಇದನ್ನ ಪಾಸ್ ಮಾಡ್ಲಿಕ್ಕೆ ಸಹಕಾರ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳ್ಕೊಳ್ಳಿ ತಮ್ಮ ಮುಖಾಂತರ ಮಾಡ್ತೀನಿ.
ಟ್ರಾನ್ಸ್ಪೋರ್ಟ್ ಬೋರ್ಡ್ನಿಂದ ತೆರಿಗೆ ಸಂಗ್ರಹ ಮಾಡಿ ಕಾರ್ಮಿಕ ಇಲಾಖೆಗೆ ನೀಡುತ್ತಾರೆ. ಅದರ ಮೂಲಕ ನಾವು ಕಾರ್ಮಿಕರಿಗೆ ಸೇವಾ ಸೌಲಭ್ಯ ನೀಡ್ತಾ ಇದ್ದೇವೆ. ಮಂಡಳಿ ನಡೆಸಲು ಆದಾಯ ಬೇಕು, ಆದರೂ ಹೆಚ್ಚು ತೆರಿಗೆ ವಿಧಿಸ್ತಾ ಇಲ್ಲ. ಈಗ ಎಲ್ಲದರ ಮೇಲೂ GST ವಿಧಿಸಲಾಗ್ತಾ ಇದೆ. ಅಂತಹುದರಲ್ಲಿ ಈ ತೆರಿಗೆ ಹೆಚ್ಚು ಹೊರೆಯಾಗಲ್ಲ. ಸಾರಿಗೆ ವಲಯದ ಎಲ್ಲ ಕಾರ್ಮಿಕರು ಈ ಮಸೂದೆ ವ್ಯಾಪ್ತಿಗೆ ಬರ್ತಾರೆ. ಅವರಿಗೆ ಸೌಲಭ್ಯ ಸಿಗಬೇಕು ಎಂಬುದು ನಮ್ಮ ಉದ್ದೇಶವಾಗಿದೆ ಎಂದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಾನು ಅವಹೇಳನಕಾರಿ ಹೇಳಿಕೆ ನೀಡಿಲ್ಲ ಎಂದು ಸಚಿವ CT ರವಿ ಹೇಳಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಾನು ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿಲ್ಲ ಎಂದು ಮಾಜಿ ಸಚಿವ CT ರವಿ ಗುರುವಾರ ಸುವರ್ಣ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಾನು 16 ಬಾರಿ ಹೇಳಿದ್ದೀನಿ, ಕಾಂಗ್ರೆಸ್ ಹೇಗೆ ಅಪಮಾನ ಮಾಡಿದೆ ಅಂತ ಹೇಳಿದ್ದೀನಿ. ಈ ಥರದ ರಾಜಕಾರಣಗಳಿಗೆ ನಾನು ಹೆದರೋನಲ್ಲ, ಹೆದರಿಸುವಂಥದ್ದನ್ನು ಬೇರೆಯವ್ರಿಗೆ ಇಟ್ಕೊಂಡಿಲ್ಲ. ನಾನು ಯಾವ ಹೆಣ್ಮಕ್ಳ ಬಗ್ಗೆನೂ ಹಂಗೆ ಹೇಳಲ್ಲ, ಹಾಗೆ ಅವ್ರಿಗೆ ಹೇಳಬೇಕಾದಂಥ ಸನ್ನಿವೇಶನೂ ಇರಲಿಲ್ಲ, ಹೇಳೋದು ಇಲ್ಲ. ಯಾಕಾಗ ಅವ್ರು ಭಾವಿಸ್ಕೊಂಡ್ರೋ ಗೊತ್ತಿಲ್ಲ. ನಾನು ಆ ರೀತಿ ಹೇಳುವಂಥ ಯಾರಿಗೂ ಹೇಳಿಲ್ಲ ಇದುವರೆಗೂ. ತಾವು ರಾಹುಲ್ ಗಾಂಧಿ ಅವರನ್ನ ಡ್ರಗ್ಗಿಸ್ಟ್ ಅಂತ ಕರೆದ್ರಿ ಅನ್ನೋದು ವಿಚಾರನೂ ಕೂಡ ಅಲ್ಲಿ ಪ್ರಸ್ತಾಪ ಆಗಿದೆ. ಯಾಕೆ ಹಿಂಗೆ ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದೀನಿ. ಅಮಿತ್ ಶಾ ಅವರು ಕಾಂಗ್ರೆಸ್ನವ್ರ ಬಗ್ಗೆ ಹೇಳಿದ್ದ ವಿಷಯವನ್ನು ತಿರ್ಚಿದ್ದಾರೆ ಅನ್ನೋ ವಿಷಯ ಮಾತಾಡಿದ್ದೀನಿ. ಏನು ನೋಡ್ರಿ ನೋಡಿ ಈ ರೀತಿ ರಾಜಕಾರಣಿ ಅಲ್ಲ, ಆ ರೀತಿ ಹೆದರಿಸುವಂಥ ರಾಜಕಾರಣ ನನ್ನ ಹತ್ರ ಮಾಡುವಂಥದ್ದು ಬೇಡ. ಆ ರೀತಿ ಎದುರಿಸಿ ರಾಜಕಾರಣ ಮಾಡೋಕ್ಕೆ ನಾನೇನು ಇವತ್ತು ನಿನ್ನೆ ಬಂದವನಲ್ಲ. ನಾನು ಮಾತನಾಡಿದ್ದು ಬೇರೆ, ಅದನ್ನ ಅಪಾರ್ಥ ಮಾಡಿಕೊಂಡಿದ್ದಾರೆ. ಬೇಕಿದ್ರೆ ಸದನದಲ್ಲಿನ ದಾಖಲೆಗಳನ್ನ ತೆಗೆದು ನೋಡ್ಲಿ ಎಂದ್ರು. ಹೆಣ್ಣು ಮಕ್ಕಳ ಮೇಲೆ ನನಗೆ ಗೌರವ ಇದೆ, ವಿಷಯಾಂತರ ಮಾಡೋಕೆ ಈ ರೀತಿ ಕಾಂಗ್ರೆಸ್ ಮಾಡ್ತಾ ಇದೆ ಎಂದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ನಮ್ಮ ಭೂಮಿ ನಮ್ಮ ಹಕ್ಕನ್ನ ಸರ್ಕಾರ ಕಸಿದುಕೊಳ್ತಾ ಇರುವುದು ಯಾವ ನ್ಯಾಯ? ನಮ್ಮ ಜಮೀನನ್ನ ಸರ್ವೆ ಮಾಡಿ ಖಾತೆ ಮಾಡಿ ನಮಗೆ ಗುರುತಿಸಿ ಕೊಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಗುರುವಾರ ಸುವರ್ಣ ಗಾರ್ಡನ್ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು. ನಮ್ಮ ಭೂಮಿ ನಮ್ಮ ಹಕ್ಕನ್ನ ಸರ್ಕಾರ ಕಸಿದುಕೊಳ್ತಾ ಇರುವುದು ಯಾವ ನ್ಯಾಯ? ನಮ್ಮ ಜಮೀನನ್ನ ಸರ್ವೆ ಮಾಡಿ ಖಾತೆ ಮಾಡಿ ನಮಗೆ ಗುರುತಿಸಿ ಕೊಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಗುರುವಾರ ಸುವರ್ಣ ಗಾರ್ಡನ್ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು. ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಗೆ, ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಗೆ, ರೈತ ಹೋರಾಟದ ಮೊದಲ ಹೆಜ್ಜೆಗೆ. ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ಮುಗಿಸಿರುವಂತಹ ಯುವಕ ಯುವತಿಯರಿಗೆ ಉದ್ಯೋಗವನ್ನ ಕಲ್ಪಿಸಿಕೊಡಬೇಕು ಹಾಗೂ ರೈತರಿಗೆ ನೀವು ತಂದ ಕಾಯ್ದೆಯನ್ನ ಹಿಂಪಡೆದು ಈ ಹಿಂದೆ ಇದ್ದಂತಹ ವಿದ್ಯುತ್ ಟಿಸಿಗಳ ಬಗ್ಗೆ ಅಕ್ರಮ ಸಕ್ರಮ ಸ್ಕೀಮ್ ಮರಳಿ ರೈತರಿಗೆ ಕಲ್ಪಿಸಬೇಕೆಂದು ಒತ್ತಾಯಿಸಿದ್ರು. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ, ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಮತ್ತೆ ಈ ದೇಶದ ರೈತ ಕಂಡಂತ ಕನಸು ರೈತ ಕಲ್ಯಾಣೋತ್ಸವ ಅಂತೇಳಿ ಇವತ್ತೇನು ನಾವು ಈ ಸುವರ್ಣಸೌಧದಲ್ಲಿ ನಮ್ಮ ರಾಜ್ಯಾದ್ಯಂತ ನಮ್ಮೇನು ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಜಿಲ್ಲಾಧ್ಯಕ್ಷಗಳು ತಾಲೂಕಾಧ್ಯಕ್ಷಗಳು ಬಂದಿದ್ದೀವಿ. ನಮ್ಮ ಹೋರಾಟದ ಹಾದಿ ಏನಂದ್ರೆ ಈ ದೇಶದ ರೈತ ಕಂಡಂತ ಕಲ್ಯಾಣೋತ್ಸವ. ಅಂದ್ರೆ ರೈತ ನೋಡ್ರಿ, ಬೆಳಿಗ್ಗೆ ಎದ್ದು 4 ಗಂಟೆ ಮುಂಜಾನೆ ನೀರಾವರಿ ಕರೆಂಟ್ ಇಲ್ಲ ಸಾಯ್ತಾ ಇರ್ತಾನೆ, ಕಲ್ಲು ಮುಳ್ಳು ಎಲ್ಲ ಕಿತ್ಬಿಟ್ಟು ತನ್ನ ನೋವಿದ್ರು ಕೂಡ ಪರರಿಗೆ ಅನ್ನವನ್ನ ದಾನ ಮಾಡ್ತಿದ್ದಾನೆ. ಈ ದೇಶದ ಮೊದಲನೇ ಆಸ್ತಿ ಯಾರು ಇದ್ರೆ ಮೊದಲನೇ ಪ್ರಜೆ ಅಂತೇಳಿ ರೈತನನ್ನ ಘೋಷಣೆ ಮಾಡ್ಬೇಕು ಅನ್ನೋದು ನಮ್ಮ ವಾದ. ಶಾಶ್ವತ ನೀರಾವರಿ ಪರಿಹಾರಕ್ಕಾಗಿ 31 ಜಿಲ್ಲೆ 224 ಕ್ಷೇತ್ರದಲ್ಲಿ ನೀರಾವರಿ ನಿಲ್ಲುವಂತಹ ಪ್ರದೇಶವನ್ನ ಹುಡುಕಿ ನೀರಾವರಿಯನ್ನ ರೈತರಿಗೆ ವರ್ಷಕ್ಕೆ 3 ಬೆಳೆ ಬೆಳೆಯೋಕೆ ಆಯಾ ತಾಲೂಕಿಗೆ ನೀರಾವರಿ ಕಲ್ಪಿಸಿಕೊಡುವಂತೆ ಒತ್ತಾಯಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಹಾಜರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी।
जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी बहकी रुत अनोखी है, हल्के हल्के दिल में हलचल क्यों मचलती है, ये कैसा है समा, ये प्यार सा एहसास है, ये किसकी पलकों में है तस्वीरें, कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಆದಿ ಬನಜಿಗ ಸಮಾಜ ಸರ್ಕಾರದ ಜಾತಿ ಪಟ್ಟಿಯಲ್ಲಿ ಸೇರಿಸುವಂತೆ ಒತ್ತಾಯಿಸಿ ಗುರುವಾರ ಸುವರ್ಣ ಗಾರ್ಡನ್ ಬಳಿ ಅಖಿಲ ಕರ್ನಾಟಕ ಆದಿ ಬನಜಿಗ ಸಮಾಜ ಹೋರಾಟ ಸಮಿತಿ ಪ್ರತಿಭಟನೆಯನ್ನ ನಡೆಸಿತು. ಸಂಸತ್ತಿನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಇವರು ಅಂಬೇಡ್ಕರ್ 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 ಎಂದು ಅಂಬೇಡ್ಕರ್ ಅವರ ಹೆಸರನ್ನ ಪದೇ ಪದೇ ಬಳಸುವುದು ಈಗ ಶೋಕಿಯಾಗಿದೆ. ಅವರ ಹೆಸರು ಬದಲಿಗೆ ಭಗವಂತನ ಹೆಸರನ್ನ ಹೇಳಿದ್ರೆ 7 ಜನ್ಮದವರೆಗೂ ಸ್ವರ್ಗ ಲಭ್ಯವಾಗ್ತಾ ಇತ್ತು ಎಂಬ ಹೇಳಿಕೆಯನ್ನ ಖಂಡಿಸಿ ಧಿಕ್ಕಾರ ಕೂಗಿ ಪ್ರತಿಭಟನೆಯನ್ನ ಮಾಡಿದ್ರು. ಕರ್ನಾಟಕ ಆದಿ ಬನಜಿಗ ಸಮಾಜ ಸರ್ಕಾರದ ಜಾತಿ ಪಟ್ಟಿಯಲ್ಲಿ ಸೇರಿಸುವಂತೆ ಒತ್ತಾಯಿಸಿ ಗುರುವಾರ ಸುವರ್ಣ ಗಾರ್ಡನ್ ಬಳಿ ಅಖಿಲ ಕರ್ನಾಟಕ ಆದಿ ಬನಜಿಗ ಸಮಾಜದ ಸಂಘಟನೆಗಳು 1998ರಿಂದ ಇಲ್ಲಿಯವರೆಗೆ ಸರ್ಕಾರಕ್ಕೂ ಮತ್ತು ಹಿಂದುಳಿದ ಆಯೋಗಕ್ಕೂ ಸಾಕಷ್ಟು ಬಾರಿ ಮನವಿ ಸಲ್ಲಿಸಲಾಗಿದೆ ಮತ್ತು ಹಲವು ಬಾರಿ ಆಯೋಗದಿಂದ ಬಹಿರಂಗ ಸಮೀಕ್ಷೆ, ಆಂತರಿಕ ಸಮೀಕ್ಷೆ ಮಾಡಿ ನಮ್ಮ ಸಮಾಜ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕತೆಯಲ್ಲಿ ಮತ್ತು ರಾಜಕೀಯದಲ್ಲಿ ಅತಿ ಹಿಂದುಳಿದ ಸಮಾಜವೆಂದು ಹಿಂದುಳಿದ ವರ್ಗಗಳ ಆಯೋಗದಿಂದ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ರು ನಮ್ಮ ಆದಿ ಬನಜಿಗ ಸಮಾಜವನ್ನ ನಿರ್ಲಕ್ಷ್ಯ ಮಾಡ್ತಾನೆ ಬದಲಾಗಿದೆ ಎಂದು ದೂರಿದ್ದಾರೆ. ಸರ್ಕಾರ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದೆ. ದಯವಿಟ್ಟು ನಾವು ಒತ್ತಾಯ ಮಾಡ್ತೇವೆ, ಆದಂತ ಆದೇಶವನ್ನೇ ಗೆಜೆಟ್ನಲ್ಲಿ ಸೇರಿಸಿ ಆದಂತ ಆದೇಶವನ್ನೇ ಆದಷ್ಟು ಬೇಗನೆ DC ಕಚೇರಿಗೆ ಹಾಗೂ ನಮ್ಮ ತಾಲೂಕಾ ಕಚೇರಿಗೆ ಕಳಿಸಿ ನಮ್ಮ ಸಮಾಜದ ಮಕ್ಕಳಿಗೆ ಆದಿ ಬನಜಿಗ ಅಂತ ಸರ್ಟಿಫಿಕೇಟ್ ಸಿಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಕಸ್ಮಾತ್ ಏನಾದ್ರೂ ಮಾಡದೆ ಹೋದ್ರೆ ನಮ್ಮ ಹೋರಾಟ ಉಗ್ರ ರೂಪಕ್ಕೆ ಹೋಗುತ್ತೆ. ಈ ಸರ್ಕಾರದ ಒಂದು ವಿಧಾನಸೌಧವನ್ನು ಮುತ್ತಿಗೆ ಹಾಕುವಂತ ಕೆಲಸನ ನಮ್ಮ ಸಮಾಜದಿಂದ ನಮ್ಮ ಯುವಕರೆಲ್ಲರೂ ಕೂಡಿ ಮಾಡಬೇಕಾಗತ್ತೆ. ಈ ಒಂದು ಮನವಿಯನ್ನ ಆದಷ್ಟು ಬೇಗನೆ ಸರ್ಕಾರ ಮನ್ನಣೆ ಮಾಡಿ ಆದೇಶ ಮಾಡ್ಕೋಬೇಕಂತೇಳಿ ಅವ್ರ ಹತ್ರ ಕೇಳ್ಕೊಳ್ತೀವಿ. ಜಾತಿ ಸೇರಿಸಲಾರ್ದಕ್ಕೆ ಈ ನಮ್ದು ಒಂದು ಮನವಿ ಪತ್ರ ಕೊಡಲಾಗುತ್ತದೆ. ಆದ ಕಾರಣ ನಾವು ಇವತ್ತು ಈ ಮನವಿಯಿಂದ ಅವರು ನಮ್ಮ ಜಾತಿ ಸರ್ಟಿಫಿಕೇಟ್ನಲ್ಲಿ ಗೆಜೆಟ್ನಲ್ಲಿ ಸೇರಿಸಿ ಇದ್ದಲ್ಲಿ ಮುಂದಿನ ಕ್ರಮ ನಮ್ದು ಹೋರಾಟ ತೀವ್ರವಾಗಿ ಒಂದು ನ್ಯಾಯಾಲಯ ಕಟ್ಟಿಯನ್ನು ಏರ್ಬೇಕಂತ ನಮ್ಮ ವಿಚಾರ ಇದೆ. ಆದ್ರೆ ಅದರಲ್ಲೇ ಸೂಕ್ಷ್ಮವಾಗಿ ನಮ್ಮ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಈ ಸಂಬಂಧಪಟ್ಟ ನಮ್ಮ ಕಾನೂನು ಮಂತ್ರಿಗಳಾಗ್ಲಿ ನಮಗೆ ನಮ್ಮ ಸಮಾಜಕ್ಕೆ ಒಂದು ಹೆಲ್ಪ್ ಮಾಡಿ ಕೊಡ್ಬೇಕಂತ ನಾವು ಅವರಲ್ಲಿ ವಿನಂತಿ ಪೂರ್ವಕ ಈ ಸದ್ದ ನಾವು ಮನವಿ ಕೊಡ್ತಾ ಇದ್ದೇವೆ. ಈ ಬಂದು ಒಯ್ತಿದ್ದವು. ಕಳೆದ 2009ರಲ್ಲಿ ಜಾತಿ ಆದಿ ಬನಜಿಗೆ ಗೆಜೆಟ್ ಆಪನ್ ಕರ್ನಾಟಕ ಸರ್ಕಾರದಿಂದ ಜಾತಿ ಗೆಜೆಟ್ ಪಾಸ್ ಮಾಡಲಾಗಿತ್ತು. ಸರ್ಕಾರದ ಆದೇಶದ ಜಾತಿ ಗೆಜೆಟ್ ಪಾಸ್ ಮಾಡಿ ಪ್ರವರ್ಗ 3B ಮೀಸಲಾತಿ ಕಲ್ಪಿಸಲಾಗಿತ್ತು. ವೀರಶೈವ ಲಿಂಗಾಯತ 19 ಉಪಜಾತಿಗಳಲ್ಲಿ ಆದಿ ಬನಜಿಗೆ ಸೇರ್ಪಡೆಗೊಂಡಿತ್ತು. ಕಾರಣಾಂತರದಿಂದ ಮತ್ತೆ ಅದೇ ಸರ್ಕಾರದ ಆದೇಶ ಹಿಂಪಡೆಯಲಾಯಿತು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಅಮಿತ್ ಶಾ ದೇಶದ ಕ್ಷಮೆ ಕೇಳಬೇಕು ಮತ್ತು ರಾಷ್ಟ್ರಪತಿಗಳು ಗೃಹ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಜಿಲ್ಲಾ DSS ಸಂಚಾಲಕ ಸಂಜಯ್ ತಳವಲಕರ್ ಆಗ್ರಹಿಸಿದ್ರು. ದೇಶದ ಮಹಾನ್ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೀಳಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡನೀಯ. ಸಂವಿಧಾನ ಮೂಲಕ ಕಾನೂನು ಪಾಲನೆ ಮಾಡಬೇಕಾದವರೇ ಸಂವಿಧಾನದ ವಿರುದ್ಧ ತಿರುಗಿಬಿದ್ದು ಇಂತಹ ಹೇಳಿಕೆ ನೀಡಿರುವುದು ಖಂಡನೀಯ. ಕೂಡಲೇ ಅಮಿತ್ ಶಾನನ್ನ ಗೃಹ ಸಚಿವ ಸ್ಥಾನದಿಂದ ವಜಾಗೊಳಿಸುವಂತೆ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಸಂಜಯ್ ತಳವಲಕರ್ ಅವರು ಆಗ್ರಹಿಸಿದ್ರು. ಆ ಸಂವಿಧಾನ ಮೇಲೆ ನಿಮ್ಗೆ ಎಲ್ಲರಿಗೂ ನಮ್ಮ ಕೂಪ್ ಮಂಡುಕ್ ಮಾಡಕತ್ತಾರ ಅವರು.
ಇದು ಹಿಂಗೈತಿ ಹೇಳ್ತಾರೆ. ಬರೀ ನಿಜವಾಗಿ ಅವರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಏನೈತಪ್ಪ ಅಂದ್ರೆ ಇದು ಹೇಗೆ ಕೂತಿದೆ. ಒಬ್ಬ ಗೃಹ ಮಂತ್ರಿ ಆಗಿ ಈ ದೇಶದಲ್ಲಿ ಶಾಂತಿಯನ್ನು ಪ್ರಸ್ತಾಪಿತ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾನ. ಅದಕ್ಕಾಗಿ ಅಲ್ಲಿ ಹೌಸ್ದಲ್ಲಿ ಕೂಡ ಇಡೀ ಎಲ್ಲ ದೇಶದಲ್ಲಿ ಇರ್ತಕ್ಕಂಥ 263 ಜನ ಪಾರ್ಲಿಮೆಂಟ್ ಮೆಂಬರ್, 243 ಜನ ಪಾರ್ಲಿಮೆಂಟ್ ಮೆಂಬರ್ ಕೂಡ ಇವತ್ತು ಆ ಮೋದಿ ಅವರಿಗೆ ಮತ್ತು ಶಾ ಅವರಿಗೆ ವಿರೋಧನ ಮಾಡ್ತಾ ಇದ್ದಾರೆ. ಎಲ್ಲ ಪಕ್ಷದ ವಿರೋಧ ಪಕ್ಷದವರು ಪಾರ್ಲಿಮೆಂಟ್ ಹೌಸ್ನಲ್ಲಿ ಇರ್ತಕ್ಕಂಥ ಕೆಳಮನೆ ಮತ್ತು ಮೇಲ್ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿಪಕ್ಷದ ನಾಯಕರು ಕೂಡ ಅವರ ರಾಜೀನಾಮೆಯನ್ನು ಕೇಳಿದಾರೆ. ಮತ್ತು ನಿಜವಾಗಿ ಅವರು ರಾಜೀನಾಮೆ ಕೊಡೋದು ಸೂಕ್ತ. ಯಾಕಪ್ಪ ಅಂದ್ರೆ ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಈ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಸಂವಿಧಾನ ಬರೆದಂಥ ಸಂವಿಧಾನ ಪಿತಾನ ಮೇಲೆ ಇವರು ಅವಮಾನಕಾರಕ ಹೇಳಿಕೆಗಳನ್ನ ಹೇಳ್ತಿರ್ತಾರೆ. ಅದಕ್ಕಾಗಿ ಇವತ್ತಿನ ದಿನ ನಾವು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮತ್ತು ಎಲ್ಲ ಕಾಗವಾಡದಲ್ಲಿರ್ತಕ್ಕಂಥ ಸುತ್ತಮುತ್ತ ಹಳ್ಳಿಯ ಎಲ್ಲ ಜನರ ವತಿಯಿಂದ ಈ ಹೇಳಿಕೆಯನ್ನು ಖಂಡಿಸಿ ಮತ್ತು ತಕ್ಷಣ ರಾಷ್ಟ್ರಪತಿ ಅವರು ಅವರ ರಾಜೀನಾಮೆಯನ್ನು ಪಡ್ಕೋಬೇಕು. ಮೋದಿ ಅವರು ಕೂಡ ಅವರು ಸಂಪುಟದಿಂದ ಅವ್ರನ್ನ ವಜಾಗೊಳಿಸಬೇಕಂತಕ್ಕಂಥ ಬೇಡಿಕೆ. ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ಸಂವಿಧಾನ ಬರೆದ ಪಿತಾಮಹನ ಮೇಲೆ ಅವಮಾನಕಾರಿಯಾಗಿ ಮಾತನಾಡಿರುವುದನ್ನು ಕಾಗವಾಡ ದಲಿತ ಸಂಘರ್ಷ ಸಮಿತಿ ಖಂಡಿಸುತ್ತೆ. ಕೂಡಲೇ ಅಮಿತ್ ಶಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ದೇಶದ ಕ್ಷಮೆ ಕೇಳಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಹೇಳಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿಜಯ ಮಹಂತೇಶ್ ಅರಕೆರೆ, ಕೆಎಂಎಂ ಕನ್ನಡ ನ್ಯೂಸ್, ಕಾಗವಾಡ. ಸಂಕೇಶ್ವರ ಪಟ್ಟಣದಲ್ಲಿನ ಸಾಯಿನಾಥ್ ಟಾಕೀಸ್ ಬಳಿಯ ಪಕ್ಕದಲ್ಲಿರುವ ಹರಿಯುವ ದೊಡ್ಡ ಹಳ್ಳದ ಪಕ್ಕದ ರಸ್ತೆಯಲ್ಲಿ ಸುಮಾರು 50 ಮೀಟರ್ ಉದ್ದಕ್ಕೆ ದೊಡ್ಡ ಬಿರುಕು ಕಾಣಿಸಿಕೊಂಡಿದ್ದು ರಸ್ತೆ ಕುಸಿಯುವ ಆತಂಕ ಎದುರಾಗಿದೆ. ಸಂಕೇಶ್ವರ ಪಟ್ಟಣದಲ್ಲಿನ ಸಾಯಿನಾಥ ಟಾಕೀಸ್ ಬಳಿಯ ಪಕ್ಕದಲ್ಲಿನ ಹರಿಯುವ ದೊಡ್ಡ ಹಳ್ಳದ ಪಕ್ಕದ ರಸ್ತೆಯಲ್ಲಿ ಸುಮಾರು 50 ಮೀಟರ್ ಉದ್ದಕ್ಕೆ ದೊಡ್ಡ ಬಿರುಕುಗಳು ಕಾಣಿಸಿಕೊಂಡಿದ್ದು ರಸ್ತೆ ಕುಸಿಯುವ ಆತಂಕ ಎದುರಾಗಿದೆ. ಪುರಸಭೆಯ 14ನೇ ಹಣಕಾಸು ಅಡಿಯಲ್ಲಿ ಸುಮಾರು 11 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2016-17ನೇ ಸಾಲಿನಲ್ಲಿ ಈ ಸಿಸಿ ರಸ್ತೆ ನಿರ್ಮಾಣವಾಗಿದೆ. ಆದರೆ ಕಳಪೆ ಕಾಮಗಾರಿಯಿಂದ ರಸ್ತೆ ಬಿರುಕು ಬಿಟ್ಟಿದೆ ಎಂದು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಇನ್ನು ನಮ್ಮ ಕೆಎಂಎಂ ಸುದ್ದಿವಾಹಿನಿಯ ಜೊತೆಗೆ ಸಾಮಾಜಿಕ ಕಾರ್ಯಕರ್ತ ರಾಮಚಂದ್ರ ಯಾದವ್ ಮಾತನಾಡಿ, ಪುರಸಭೆಯ ಇಂಜಿನಿಯರ್ ರವೀಂದ್ರ ಗಡಾದ್ ಅವರಿಗೆ ಕಳೆದ 1 ವರ್ಷದಿಂದ ಸಿಸಿ ರಸ್ತೆ ಬಿರುಕು ಬಿಡ್ತಾ ಇರುವುದರ ಬಗ್ಗೆ ಹೇಳ್ತಾ ಬಂದ್ರು. ಅವರ ಮಾತ್ರ ತಲೆ ಕೆಡಿಸಿಕೊಳ್ತಾ ಇಲ್ಲ. ಯಾವುದೇ ಅಪಾಯ ಸಂಭವಿಸಿದ್ರೆ ಪುರಸಭೆಯ ಅಧಿಕಾರಿಗಳೇ ಜವಾಬ್ದಾರರು ಎಂದರು. ನಂಬರ್ 10 ಹಳಿ PB ರಸ್ತೆಯಿಂದ ಅಂಕ್ಲಿಬೇಸ್ವರೆಗೂ ಲಿಂಕ್ ರೋಡ್ ಮಾಡಲಾಗಿದೆ. ಸುಮಾರು ವರ್ಷಗಳಿಂದ ಇದು ಸಾಕಷ್ಟು ಮಂದಿಗೆ ಭಾಳ ಹೆಲ್ಪ್ ಆಗೈತಿ. ಭಾಳ ಹೆಲ್ಪ್ ಆಗೈತಿ. ಇಲ್ಲಿಂದ ಪ್ರತಿ ಶುಕ್ರವಾರ ಯಾವುದು ಪೋಸ್ಟ್ ರೋಡ್ ಪೂರಾ ಬ್ಲಾಕ್ ಆಗಿಬಿಡ್ತೈತಿ. ಅವಾಗ ಮಂದಿ ಎಕಡೆಯಿಂದ ಹೋಗಬೇಕು, ಗೂಡ್ಸ್ ಗಾಡಿ ಎಕಡೆಯಿಂದ ಹೋಗಬೇಕು, ಇಲ್ಲಿಂದನೇ ಹೋಗಬೇಕು. ಆ ಗೂಡ್ಸ್ ಗಾಡಿ ಹೋಗಿ ಓವರ್ಲೋಡ್ ಗಾಡಿಗಳು ಹೋಗಿ ಬ್ರೇಕ್ ಬಿಟ್ಟೈತ್ರಿ. ಇಲ್ಲಿ ಆ ಬ್ರೇಕ್ ಬಿಟ್ಟು ಸುಮಾರು ನಾ ಈಗ ಮುನ್ಸಿಪಾಲ್ಟಿಗೆ ಸುಮಾರು 2022ರಿಂದ ಹಿಡ್ಕೊಂಡು ಇನ್ನೂವರೆಗೂ ನಮ್ಮ ಶಾಸಕರಾದ ನಿಖಿಲಣ್ಣ ಕತ್ತಿಯವ್ರಿಗೂ ಲೆಟರ್ ಹಾಕಾಯ್ತು. ಅದರಿಂದ ಯಾವುದೇ ರೀತಿ ಯಾರೂ ಕಡೆಯಿಂದ ರಿಪ್ಲೈ ಇಲ್ಲ. ಮುನ್ಸಿಪಾಲ್ಟಿ ಒಳಗೆ ಚೀಫ್ ಆಫೀಸರ್ಗೆ ಹಾಕಿದ್ದು, ಗಡಾದ್ ಸಾಹೇಬ್ಗೂ ತಿಳಿಸಿದ್ದು, ಅವ್ರ ಕಡೆಯಿಂದ ಇನ್ನೂವರೆಗೂ ಯಾವುದೇ ರೀತಿ ರಿಪ್ಲೈ ಇಲ್ಲ. ಇದಕ್ಕೆ ಬಿರುಕು ಬಿಟ್ಟು ಇದಕ್ಕೆ ರೋಡ್ ಕತ್ತರಿಸಿ ಬಿತ್ತಂದ್ರೆ ಅದಕ್ಕೆ ಹೊಣೆಗಾರ ಯಾರು? ಅದಕ್ಕೆ ಸ್ಕೂಲ್ ಬಸ್ ಹೋಗ್ತಾವೆ, ಸ್ಕೂಲ್ ರಿಕ್ಷಾ ಹೋಗ್ತಾವೆ, ಆಂಬ್ಯುಲೆನ್ಸ್ ಹೋಗ್ತೈತಿ, ಓವರ್ಲೋಡ್ ಗಾಡಿಗಳು ಹೋಗ್ತಾವೆ, ಸಾಲಿ ಹುಡುಗರು ಹೋಗ್ತಾವೆ. ಅವು ಬಿರುಕು ಬಿಟ್ಟು ಕತ್ತರಿಸಿ ತಳಗೆ ಬಿತ್ತ ಬಳಕ ಅವ್ರಿಗೆ ಏನು ಜೀವಕ್ಕೆ ಏನಾರ ಹಾನಿ ಆತಂದ್ರೆ ಅವಾಗ ಜವಾಬ್ದಾರಿ ಯಾರು? ಅದಕ್ಕೆ ಜವಾಬ್ದಾರಿ ಹೊಣೆಗಾರ ಯಾರು? ಅವ್ರ ಸಂಪೂರ್ಣವಾಗಿ ಹೊಣೆಗಾರ ಅದಕ್ಕೆ ಮುನ್ಸಿಪಾಲ್ಟಿ ಇರತ್ತೈತಿ, ಮುಖ್ಯಾಧಿಕಾರಿ ಹಾಗೂ ಇಂಜಿನಿಯರ್ ಸಾಹೇಬರು. ಇದಕ್ಕೆ ಜವಾಬ್ದಾರಿ ಇದ್ರ ಮುಂದೆ ಏನಾದರೂ ಅನಾಹುತ ಆದ್ರೆ ಅದಕ್ಕೆ ಜವಾಬ್ದಾರಿ ಸಂಪೂರ್ಣವಾಗಿ ಮುಖ್ಯಾಧಿಕಾರಿ ಹಾಗೂ ಇಂಜಿನಿಯರ್ ಸಾಹೇಬರು ಇರ್ತಾರೆ. ರಸ್ತೆ ಬಿರುಕು ಬಿಟ್ಟಿರೋದ್ರಿಂದ ಮಡ್ಡಿಗಲ್ಲಿಯ ಜನರಲ್ಲಿ ಸಂಪರ್ಕ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ. ಸಿಸಿ ರಸ್ತೆಯಲ್ಲಿ ಕಂಡು ಬಂದಿರುವ ಬಿರುಕು ಅಗಲವಾಗುತ್ತಾ ಸಾಗಿದ್ದು ಸಂಪೂರ್ಣ ರಸ್ತೆ ಕುಸಿಯುವ ಸಾಧ್ಯತೆ ಇದೆ. ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ರು. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. ಚಿಕ್ಕೋಡಿಯನ್ನ ಜಿಲ್ಲೆ ಮಾಡುವಂತೆ ಮಾಡುವ ಹೋರಾಟಕ್ಕೆ 10 ದಿನವಾದರೂ ಯಾವ ಶಾಸಕರು ನಮ್ಮ ಪರವಾಗಿ ಸದನದಲ್ಲಿ ಧ್ವನಿ ಎತ್ತುತ್ತಾ ಇಲ್ಲ ಎಂದು ಚಂದ್ರಕಾಂತ್ ಹುಕ್ಕೇರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು.
ಚಿಕ್ಕೋಡಿ ತಹಸೀಲ್ದಾರ್ ಆಫೀಸ್ ಎದುರುಗಡೆ ಚಿಕ್ಕೋಡಿ ಜಿಲ್ಲಾ ಮಾಡಬೇಕೆಂದು ಕುಳಿತಿರುವ ಹೋರಾಟಕ್ಕೆ 10 ದಿನವಾದರೂ ಯಾವ ಶಾಸಕರು ನಮ್ಮ ಪರವಾಗಿ ಸದನದಲ್ಲಿ ಧ್ವನಿ ಎತ್ತಲಿಲ್ಲ. ಆದರೆ ನಮ್ಮ ಪರವಾಗಿ ಪ್ರಕಾಶ್ ಹುಕ್ಕೇರಿ, ಶಶಿಕಲಾ ಜೊಲ್ಲೆ, ಮಹೇಂದ್ರ ತಮ್ಮಣ್ಣವರ್, ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತ್ರ ನಮ್ಮ ಪರವಾಗಿ ಸದನದಲ್ಲಿ ಧ್ವನಿ ಎತ್ತಿದ್ದಾರೆ ಹೊರತು ಮತ್ತೆ ಯಾವ ಶಾಸಕರು ಕೂಡ ಸದನದಲ್ಲಿ ನಮ್ಮ ಪರವಾಗಿ ಮಾತನಾಡಿಲ್ಲ ಎಂದು ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಅವರು ಹೇಳಿದರು. ಶಶಿಕಲಾ ಜೊಲ್ಲೆ ಅಕ್ಕ ಅವರು ಆವಾಜ್ ಮಾಡಿರಿ, ಮತ್ತು ವಿಧಾನ ಪರಿಷತ್ ಒಳಗೆ ಪ್ರಕಾಶ್ ಹುಕ್ಕೇರಿ ಅವ್ರು ಮಾತಾಡ್ರಿ. ವಿಧಾನಸಭಾದಾಗ ಆವಾಜ್ ಆಗ್ಬೇಕು. ಸಭಾಕ್ಕೆ ಬೇರೆ ಅಧಿಕಾರಿ ಮಾಡ್ಬೇಕ ಆವಾಜ್ ಮಾಡಲಿಲ್ಲ ಅದು ಬಿಡ್ರಿ. ಅಟ್ಲೀಸ್ಟ್ ಒಂದು ಜರ ವೇದಿಕೆಗೆ ಬರಬೇಕಲ್ಲ, ವೇದಿಕೆ ಕಡೆ ಹಾಯ್ಬೇಕಾಗಿತ್ತು. ಲಾಸ್ಟ್ ಟೈಮ್ BJP ಸರ್ಕಾರ ಇತ್ತು, ಅವಾಗ ನಾವು ಪ್ರತಿಭಟನೆ ಮಾಡೋದಾಗ ಇವರು ಟೀಮ್ ಸಾಕಾಟ ಬಂದು ನಮ್ಗೆ ಸಪೋರ್ಟ್ ಕೊಟ್ರೆ. ಅಂದ್ರೆ ಗಣೇಶ್ ಹುಕ್ಕೇರಿ ಸಾಹೇಬ್ರಿಗೆ BJP ಸರ್ಕಾರ ಇತ್ತಂದ್ರೆ ಜಿಲ್ಲಾ ಬಿಡಕ್ಕೆ ಹುರುಪು ಬರ್ತೈತೆ ಅವ್ರಿಗೆ. ಇವ್ರದೇ ಸರ್ಕಾರ ಇದ್ದರೆ ಈ ಕಡೆ ಹನಿಕೆ ಭೀ ನೋಡಲಿಲ್ಲ. ಈಗ ಮಹೇಂದ್ರ ತಮ್ಮಣ್ಣವರ ಅವ್ರು ಜಿಲ್ಲಾ ಆಗಕ್ಕೆ ಸಪೋರ್ಟ್ ಮಾಡಿರು, ಸತೀಶ್ ಜಾರಕಿಹೊಳಿ ಸಾಹೇಬ್ರು ಸಪೋರ್ಟ್ ಮಾಡಿದರು, ಮುಂದೆ ನಮ್ಮ ಹೆಬ್ಬಾಳ್ಕರ್ ಅಕ್ಕಗಳು ಸಪೋರ್ಟ್ ಮಾಡಿದರು, 5 ಜನ ನಮ್ಮ ಕ್ಷೇತ್ರದಾಗ ಸಪೋರ್ಟ್ ಮಾಡಿದರು. ಉಳಿದವ್ರು ಯಾರೂ ಸಪೋರ್ಟ್ ಮಾಡಿಲ್ಲ. ಇಲ್ಲಿವರೆಗೆ ಸಪೋರ್ಟ್ ಮಾಡಬೇಕು, ವಿಧಾನಸಭೆದಾಗ ಆವಾಜ್ ಹತ್ತಬೇಕು. ನಾವು ಜಿಲ್ಲಾ ಯಾಕೆ ಬೇಡಾಕತ್ತೇವೆ, ಯಾರ ಸಲುವಾಗಿ ಬೇಡಾಕತ್ತಿದ್ದೆವು, ನಾಳೆ ಅವರಿಗೆ ಲಾಭ ಆಗೋದೈತೆ ರೀ. ಇವತ್ತು 10 ದಿವಸ ಆತ್ರಿ, 10 ದಿವಸ ಆದರೆ ಇಲ್ಲಿ ಯಾರೂ ಹಾನಿಕೆ ಬಿ ನೋಡಲಿಲ್ಲ. ಶಶಿಕಲಾ ಜೊಲ್ಲೆ ಅಕ್ಕ ಅವರು ಏನು ಮಾತಾಡಿದಾರು ಅದನ್ನು ಬಿಟ್ಟರೆ ಮತ್ತೇನು ಹಲ್ಚಲ್ ಆಗಲಿಲ್ಲ. ಮತ್ತು ಇನ್ನು ಬರೋ ದಿವಸನಾಗ ನಮ್ಮ ಮುಖ್ಯ ಲೀಡರ್ ಅಂದರೆ ನಮ್ಮ ಜಿಲ್ಲಾ ಹೋರಾಟ ಸಮಿತಿ ಮುಖ್ಯಸ್ಥ ಯಾರಪ್ಪ ಅಂದ್ರೆ 25 ವರ್ಷ ಸಂಜೀವ್ ಬಡಿಗೇರ್ ಅದಾರ. ಆ ಸಂಜೀವ್ ಬಡಿಗೇರ್ ಸಾಹೇಬ್ರ ಮುಂದೆ ಏನು ಹೆಜ್ಜೆ ಇರ್ತಾರೋ ಅದಕ್ಕೆ ನಾವು ಹೆಜ್ಜೆ ತುಳಿತೀವಿ. ನಾವು ಯಾವಾಗ ಅವ್ರ ಸಂಘಟನೆ ನಾವು ಇದ್ದೇವೆ 25 ವರ್ಷದಿಂದ, ಇನ್ನು ಮುಂದೆ ಕೊನೆಯವರೆಗೆ ಅವ್ರ ಸಂಘಟನೆ ಇರ್ತೀವಿ. ಅವ್ರು ಏನು ಮಾರ್ಗದರ್ಶನ ಮಾಡ್ತಾರೋ ಆ ಪ್ರಕಾರ ಅವ್ರು ಉಗ್ರ ಹೋರಾಟ ಮಾಡಕ್ಕೆ ತಯಾರಿದ್ದೀವಿ, ಉಪವಾಸ ಮಾಡಕ್ಕೆ ತಯಾರಿದ್ದೀವಿ. ಇಲ್ಲ ಅಂತಂದರೆ ಇಚ್ಛಾಮರಣ ಕೇಳಂದ್ರೆ ಇಚ್ಛಾಮರಣ ಸರ್ಕಾರಕ್ಕೆ ನಾವು ಪತ್ರ ಬರೆದು ನಾವೆಲ್ಲರೂ ಇಚ್ಛಾಮರಣ ಕೇಳೋ ಪರಿಸ್ಥಿತಿ ನಮಗೆ ಬಂದೈತಿ. ಬದುಕಿನೂ ಏನು ಉಪಯೋಗ ಇಲ್ಲ. 25 ವರ್ಷ ಹೋರಾಟ ಮಾಡಿ ನಮ್ಮ ಹಕ್ಕು ನಮ್ಗೆ ಸಿಗೋದಿಲ್ಲ ಅಂತಂದ್ರೆ ಯಾಕೆ ಬದುಕಬೇಕು ರೀ? ಓಟ್ ಹಾಕೋ ಸಲುವಾಗಿ ಬದುಕಬೇಕು ನಾವು. ಇಂಥ ಪರಿಸ್ಥಿತಿ ಬಂದೈತಿ. ಅದಕ್ಕೆ ನಾವು ನಮ್ಮ ಅಧ್ಯಕ್ಷರು ಏನು ಹೇಳ್ತಾರೋ ಆ ಪ್ರಕಾರ ನಮ್ಮ ಮುಂದೆ ಉಗ್ರ ಹೋರಾಟ ಹೆಜ್ಜೆ ಇಡ್ತೀವಿ ಅಂತೇಳಿ ತಮ್ಮ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಜಿಲ್ಲಾ ಮಾಡದೆ ಹೋದರೆ ಸಂಜೀವ್ ಬಡಿಗೇರ್ ಹಾಗೂ ಸಂಪಾದನಾ ಮಹಾಸ್ವಾಮಿಗಳು ನಮ್ಮ ಚಿಕ್ಕೋಡಿಯ ಹೋರಾಟಗಾರರ ನೇತೃತ್ವದಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರತ್ಯೇಕ ಜಿಲ್ಲೆಗಳು ಆಗಬೇಕೆಂದು ಸರ್ಕಾರಕ್ಕೆ ಬೇಡಿಕೆಗಳನ್ನು ಇಡ್ತೇವೆ ಎಂದು ವ್ಯಕ್ತಪಡಿಸಿದರು. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಂಧನ ಮಾಡುವಂತೆ ಆಗ್ರಹಿಸಿ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಂಧನ ಮಾಡುವಂತೆ ಆಗ್ರಹಿಸಿ ಗುರುವಾರ ಇಲ್ಲಿನ ಚೆನ್ನಮ್ಮ ವೃತ್ತದಲ್ಲಿ ವಿವಿಧ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಂಸತ್ತಿನ ಸದನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುವ ಬರದಲ್ಲಿ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆ ನೀಡಿ ಇಡೀ ದಲಿತ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಎಂದು ದೂರಿದ್ರು. ಬಿಜೆಪಿಯ ಏನು ಕೇಂದ್ರ ಗೃಹ ಸಚಿವರಾದಂತಹ ಏನು ಅಮಿತ್ ಶಾ ಅವರು ಏನಿದ್ದಾರೆ, ಇವರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಮಹಾನಾಯಕರಾದಂಥ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಸಂಸತ್ನಲ್ಲಿ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಸಂಸತ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ಕೊಡ್ತಾರ. ಹೌದಾ, ನಾವು ಯಾವಾಗಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದಕ್ಕಿಂತ ಜೈ ಭಗವಾನ್ ಅಂತ ಹೇಳಿ ನಿಮ್ಗೆ ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟು ನಮ್ಮ ಬಾಬಾ ಸಾಹೇಬರಿಗೆ ಅವಮಾನ ಮಾಡುವಂತ ಕೆಲಸವನ್ನ ಈ ಲುಚ್ಚ ನಾಲಾಯಕ್ ಅಮಿತ್ ಶಾ ಮಾಡಿದಾನ. ಯಾಕಂದ್ರೆ ಇವತ್ತು ನಮಗೆ ಭಗವಾನ್ ಯಾವತ್ತಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ಅಮಿತ್ ಶಾ ಹೇಳುವಂತ ಭಗವಾನ್ ಯಾವತ್ತು ನಮ್ಗೆ ಕಾಪಾಡಿಲ್ಲ. ನಮ್ಗೆ ಇವತ್ತು ಇಡೀ ನಮ್ಮ ದೇಶವನ್ನ ಕಾಪಾಡ್ತಾ ಇದೆ ಅಂದ್ರೆ ಅದು ನಮ್ಮ ಸಂವಿಧಾನ. SC ST ಸಮುದಾಯದ ವಿರುದ್ಧ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ, ಅವರ ಸಾಧನೆ, ಅವರ ನಮ್ಮ ದೇಶಕ್ಕೆ ಕೊಟ್ಟಂತ ಕೊಡುಗೆಯ ವಿರುದ್ಧ ಅಮಿತ್ ಶಾನ ಹೇಳಿಕೆಗಳು ಇರ್ತಾವ. ಅದಕ್ಕೆ ಈ ತಡ ಮಾಡದೆ ಅಮಿತ್ ಶಾನನ್ನ ಈ ಸಂಸತ್ನಿಂದ ಹಾಗೂ ಅವರ ಪಕ್ಷದಿಂದ ಆತನ ಕಿತ್ತು ಒಗಿಬೇಕು. ಒಗಿಲಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ನಮ್ಮ ದೇಶದಲ್ಲಿ
ಕೋಲಾಹಲ ಸೃಷ್ಟಿ. ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಎಂದೆಂದಿಗೂ ಶಾಶ್ವತವಾಗಿರುತ್ತೆ. ಅಮಿತ್ ಶಾ ಹೇಳಿಕೆಯನ್ನ ಸಂಸತ್ತಿನ ಸದನದಲ್ಲಿ ಹಿಂಪಡಿಬೇಕು, ಕೂಡಲೇ ಅವರನ್ನ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಮಿತ್ ಶಾ ಬಗ್ಗೆ ಕಾಂಗ್ರೆಸ್ ಇಲ್ಲಸಲ್ಲದ ಆರೋಪ ಮಾಡಿದೆ. ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ನವರು ಮಹಾರಾಷ್ಟ್ರದಲ್ಲಿ 2 ಬಾರಿ ಸೋಲಿಸಿದ್ದು ಕಾಂಗ್ರೆಸ್. ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸದನದಲ್ಲಿ ಅವಾಚ್ಯ ಶಬ್ದ ಪ್ರಯೋಗ ಮಾಡಿದ ಆರೋಪ. ಈ ಹಿನ್ನೆಲೆಯಲ್ಲಿ ಗುರುವಾರ ಸುವರ್ಣ ವಿಧಾನಸೌಧಕ್ಕೆ ನುಗ್ಗಿದ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಟಿ ರವಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಘಟನೆ ನಡೆದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಅವಮಾನ ಮಾಡಿದೆ. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಜಟಾಪಟಿ. ಗುರುವಾರ ಆರ್ಟಿಒ ವೃತ್ತದ ಬಳಿ ಘಟನೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ, ಬೆಳಗಾವಿ.